ಯೇಸು ಜೀವಂತವಾಗಿದ್ದಾರೆ. And he is going to do great things in your life. ಮತ್ತು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲಿಕ್ಕಿದ್ದಾರೆ. And he will do great things. ಮತ್ತು ಆತನು ಮಾಡುವಂತವನಾಗಿದ್ದಾನೆ. Okay, today we are going to continue about faith. ನಾವು ನಂಬಿಕೆ ಬಗ್ಗೆ ಮುಂದುವರಿಸಿ ನೋಡೋಣ ಇವತ್ತು. We are going to understand how important faith is. ನಂಬಿಕೆ ಎಷ್ಟು ಮುಖ್ಯ ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. Okay, shall we go to Habakkuk 2:4? ಹಬಕ್ಕೂಕ್ 2:4 ತಿರುಗಿಸ್ಕೊಳ್ಳೋಣ. In the Old Testament, ಹಳೆಯ ಒಡಂಬಡಿಕೆಯಲ್ಲಿ faith mentioned how many times? ನಂಬಿಕೆ ಎನ್ನುವ ಪದ ಎಷ್ಟು ಬಾರಿ ಬಂದಿರಬಹುದು? Can you guess quickly? ಹೇಳಕ್ಕಾಗುತ್ತಾ? I have limited time. ಕಡಿಮೆ ಸಮಯ ಇದೆ. ಯಾರಾದ್ರೂ ಹೇಳ್ತೀರಾ? How many times faith mentioned in the Old Testament? ನಂಬಿಕೆ ಎನ್ನುವ ಪದ ಎಷ್ಟು ಬಾರಿ ಬರೆಯಲ್ಪಟ್ಟಿದೆ ಹಳೆಯ ಒಡಂಬಡಿಕೆ? Only twice. ಬರೀ 2 ಬಾರಿ. Habakkuk 2:14. ಹಬಕ್ಕೂಕ್ 2:4 and in the book of Deuteronomy ಧರ್ಮೋಪದೇಶ ಕಾಂಡ 30-20. 32-20. Only twice mentioned. ಬರೀ 2 ಬಾರಿ ನಂಬಿಕೆ ಪದ ಬಳಕೆ ಆಗಿದೆ. Can you imagine in the whole of the Old Testament? ಇಡೀ ಹಳೆಯ ಒಡಂಬಡಿಕೆಯಲ್ಲಿ And surely what Habakkuk said nobody understood. ಹಬಕ್ಕೂಕ್ ಹೇಳಿದ್ದು ಯಾರಿಗೂ ಅರ್ಥ ಆಗಿಲ್ಲ ಅನ್ನೋದು ಖಚಿತ. And even today ಇವತ್ತವರೆಗೂ you may not understand. ನಿಮಗೂ ಅರ್ಥ ಆಗದೆ ಇರಬಹುದು. Because we are a feeling people. ಯಾಕಂದ್ರೆ ನಾವು ಅನುಭವಿಸುವಂತ ಜನರು. If we feel, we believe. ನಮಗೆ ಅನುಭವಕ್ಕೆ ಬಂದ್ರೆ ನಾವು If we ನಂಬ್ತೀವಿ. don't feel, we don't believe. ಅನುಭವಿಸಲಿಲ್ಲ ಅಂದ್ರೆ ನಂಬಲ್ಲ. How many of you believe ಎಷ್ಟು ಜನ ನಂಬ್ತೀರಿ your sins have been forgiven? ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿದೆ ಅಂತ? Yeah. On what grounds? ಯಾವುದರ ಆಧಾರದ ಮೇಲೆ? You feel your sins are forgiven, but you cannot just feel you are forgiven. You must know you are forgiven. ನೀವು ಬರೀ ನಿಮಗೆ ಪಾಪ ಕ್ಷಮಾಪಣೆ ಆಗಿದೆ ಅಂತ ಅನ್ನಿಸಬಾರ್ದು, ಆದ್ರೆ ನಿಮಗೆ ಖಚಿತವಾಗಿ ಗೊತ್ತಿರಬೇಕು ಆಗಿದ್ಯಾ ಇಲ್ವಾ ಅಂತ. How it's forgiven? Tell me. ಹೇಗೆ ಕ್ಷಮಾಪಣೆ ಹೊಂದಿದ್ದೀರಿ? How do you know sins are forgiven? ಹೇಗೆ ಗೊತ್ತು ನಿಮ್ಗೆ ನಿಮ್ಮ ಪಾಪ ಕ್ಷಮಾಪಣೆ ಆಗಿದೆ ಅಂತ? How do you know? ಹೇಗೆ ಗೊತ್ತು ನಿಮ್ಗೆ? Yeah, faith. Yes, I understand. Based on what? Faith must have foundation. ನಂಬಿಕೆಗೆ ಆಧಾರ ಇರಬೇಕು. Now, if you are seeking healing, ಈಗ ಒಂದು ಸೌಖ್ಯತೆ ಬೇಕು ನಿಮ್ಗೆ, bodily healing. ದೈಹಿಕವಾಗಿ. I don't care what disease. ನನಗೆ ಬೇಕಾಗಿಲ್ಲ ಯಾವ ಕಾಯಿಲೆ ಅದು ಅಂತ. I am only saying is, ನಾನೇನ್ ಹೇಳ್ತೀನಿ ಅಂದ್ರೆ, do you believe ನೀವು ನಂಬ್ತೀರಾ that Jesus heals you? ಯೇಸು ಗುಣಪಡಿಸ್ತಾರೆ ನಿಮ್ಮನ್ನ ಅಂತ? Again, on what grounds? ಮತ್ತೆ ಯಾವ ಆಧಾರದ ಮೇಲೆ ಹೇಳ್ತೀರಾ ಇದನ್ನ? You have to have scripture behind it. ವಾಕ್ಯ ಅದರ ಹಿಂದೆ ಇರಬೇಕು. If you find a scripture ಒಂದು ವಾಕ್ಯ ಹುಡುಕಿದ್ರೆ that says you are healed, ನೀವು ಗುಣ ಆಗಿದ್ದೀರಾ ಅಂತ ಹೇಳಿದ್ರೆ you've got to cling to it. ಅದನ್ನ ಹಿಡ್ಕೋಬೇಕು. Regardless what you feel, ನಿಮ್ಗೆ ಏನ್ ಅನ್ಸುತ್ತೋ ಅನ್ಸಲ್ವೋ ಪರವಾಗಿಲ್ಲ, you got to confess it. ಅದನ್ನ ಅರಿಕೆ ಮಾಡಬೇಕು. You got to put in your heart. ನಿಮ್ಮ ಹೃದಯದಲ್ಲಿ ಹಾಕ್ಬೇಕು. And lo and behold, ಮತ್ತು ಈಗೋ what God said it will come to pass. ದೇವರು ಏನ್ ಹೇಳಿದಾರೋ ಅದು ಹಾಗೆ ಆಗುತ್ತೆ. Actually, what is faith? ನಂಬಿಕೆ ಅಂದ್ರೆ ಏನು? Faith is nothing else but knowing that is God. ದೇವರು ಇದ್ದಾನೆ ಅಂತ. No, knowing it is God. ಇದು ದೇವರು ಅಂತ ಅನ್ಕೋಬೇಕು. That means, for example, ಉದಾಹರಣೆಗೆ, Joel, go and do this for me. ಜೋಯಲ್ ಹೋಗಿ ನನಗೋಸ್ಕರ ಇದನ್ನ ಮಾಡು ಅಂತ I'll be with you. ನಾನು ನಿನ್ನ ಜೊತೆನೇ ಇರ್ತೀನಿ. I open the doors for you. ನಾನು ಬಾಗಿಲುಗಳನ್ನು ತೆರೀತೀನಿ. I heard God. ಕೇಳಿಸ್ಕೊಂಡೆ ನಾನು. If God speaks to me like ದೇವರು that, ಹಾಗೆ ಮಾತಾಡೋದಾದ್ರೆ I'm going. ನಾನು ಹೋಗ್ತೀನಿ. ಹಾಗಾದ್ರೆ You understand? ಅರ್ಥ ಆಯ್ತಾ? And exactly what God said will happen. ಹಾಗೆ ಹೇಳಿದ ಹಾಗೇನೆ ಅದಾಗಲೇಬೇಕು. Now listen to this. ಕೇಳಿಸ್ಕೊಳ್ಳಿ. God is not going to speak to you verbally. ದೇವರು ವಾಕ್ಯಗಳಿಂದ ಅಂದ್ರೆ ಬಾಯಿ ಮಾತುಗಳಿಂದ ಅಥವಾ ಬರೀ ಮಾತನಾಡುವುದಲ್ಲ. My son, ನನ್ನ ಮಗನೇ, go, I'm with you. ಹೋಗು, ನಾನು ಜೊತೆ ಇದ್ದೀನಿ ಅಂತ ಸ್ವರ ಕೇಳಿಸಲ್ಲ. ಇಲ್ಲ. 99.99% of the time, 99.99% you have a trouble in your life. ನಿಮ್ಮಲ್ಲಿ ಕಷ್ಟಗಳಿರುವಾಗ I have seen and seen again. ನಾನು ನೋಡಿದ್ದೀನಿ, ಮತ್ತೆ ಮತ್ತೆ ನೋಡಿದ್ದೀನಿ. God will speak only through the Bible. ದೇವರು ವಾಕ್ಯದೊಟ್ಟಿಗೆ ಮಾತ್ರ ಮಾತನಾಡುವವನಾಗಿದ್ದಾನೆ. I can tell you so many incidents. ಅನೇಕ ವಿಷಯಗಳನ್ನು, ಸನ್ನಿವೇಶಗಳನ್ನು ಹೇಳಬಹುದು. For example, ಉದಾಹರಣೆಗೆ, one day I was in teaching, so I was getting less salary. ನಾನು ಕಲಿಸ್ತಾ ಇದ್ದೆ, ನನಗೆ ಕಡಿಮೆ ಸಂಬಳ ಇತ್ತು. For the whole month 600 rupees. ಬರೀ ಇಡೀ ತಿಂಗಳು ಬರೀ 600 ರೂಪಾಯಿ ಮಾತ್ರ. So it's not even covering my food bill. ಅದು ನನ್ನ ಆಹಾರಕ್ಕೂ ಸಾಕಾಗ್ತಾ ಇಲ್ಲ ಬಿಲ್ಗೆ. And so what to do? ಏನ್ ಮಾಡೋದು? I was reading the Bible. ವಾಕ್ಯ ಓದ್ತಿದ್ದೆ. And as I was reading, ಓದ್ತಾ ಇರಬೇಕಾದ್ರೆ there is in my mind now. ಈಗ ಮನಸ್ಸಲ್ಲಿ ಇದೆಲ್ಲ ಇದೆ. I want money. ಹಣ ಬೇಕಾಗಿದೆ. I got to ask my instructor. ನನ್ನ ಇನ್ಸ್ಟ್ರಕ್ಟರ್ ಹತ್ರ ಕೇಳಬೇಕು ಅನ್ಕೊಂಡೆ. When I came to the book of Matthew, ಆದ್ರೆ ಮತ್ತಾಯನ I came across John, ಯೋಹಾನನ ಪತ್ರಿಕೆಗೆ speaking ಬಂದಾಗ to the soldiers. ಸೈನಿಕರನ್ನ ನೋಡಿ ಮಾತನಾಡುವಂಥದ್ದು. Be content with your wages. ನಿಮ್ಮ ಸಂಬಳದ ಕುರಿತಾಗಿ ತೃಪ್ತರಾಗಿರಿ. I'll tell you, I read it, I looked around as though somebody spoke it to me. ನಾನು ಓದ್ತಾ ಇದ್ದೀನಿ ಇಲ್ಲಿ, ಆದ್ರೆ ಈ ಕಡೆ ತಿರುಗಿ ನೋಡ್ತಿದ್ದೀನಿ, ಯಾರೋ
ದೇವರು ಹೇಳಿದಂಗೆ ನನಗೆ That's how God will speak to you. ಹಾಗೇನೆ ದೇವರು ನಿಮ್ಮ ಹತ್ರ You ಮಾತಾಡ್ತಾರೆ. are seeking anything, ಏನನ್ನಾದ್ರೂ ಕೇಳುವಾಗ God has to speak to you. ದೇವರು ಮಾತಾಡ್ಲೇಬೇಕು ನಿಮ್ಮೊಟ್ಟಿಗೆ. There are certain things God has already spoken. ಕೆಲವೊಂದು ವಿಷಯಗಳು ಈಗಾಗಲೇ ದೇವರು For ಮಾತಾಡ್ಬಿಟ್ಟಿದ್ದಾರೆ. example, salvation. ಉದಾಹರಣೆಗೆ ರಕ್ಷಣೆ. You don't wait to find out if God, you want to save me. ದೇವರೇ ನಿನ್ನನ್ನು ರಕ್ಷಿಸಕ್ಕೆ ಇಷ್ಟಪಡ್ತೀಯಾ ಅಂತ ಹುಡುಕೋ One ಅವಶ್ಯಕತೆ. man dying in somewhere in America. ಅಮೆರಿಕದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಸಾಯೋ One lady began to tell him about what God said about him. ಒಂದು ಸ್ತ್ರೀ ಬೇರೆ ಆಕೆ ಹೇಳಿದ್ರು ದೇವರು ಏನ್ ಹೇಳ್ತಾರೆ ಅವನ ಬಗ್ಗೆ ಅಂತ. He says, what has God said about me? ಏನ್ ನನ್ನ ಬಗ್ಗೆ ಹೇಳಿದ್ರು ದೇವರು ಅಂತ ಕೇಳ್ದ. Then she said, ಆಕೆ ಹೇಳಿದ್ರು God so loved the world, ದೇವರು ಲೋಕವನ್ನು ಎಷ್ಟು gave his only begotten son. ತನ್ನ ಒಬ್ಬನೇ ಮಗನನ್ನು If ಕೊಟ್ಟನು. you believe in him, ಆತನನ್ನು ನೀನು ನಂಬಿದ್ರೆ you will not perish but have ನೀನು everlasting. ನಾಶ ಹೊಂದೋದಿಲ್ಲ, ನಿತ್ಯ ಜೀವ ಇರುತ್ತೆ. Then he asked, ಮತ್ತೆ ಅವನು ಕೇಳ್ದ, is it said about me? ನನ್ನ ಬಗ್ಗೆ ಆತರ You ಹೇಳಿದ್ರು. must hear that conversation, very sweet conversation. ತುಂಬಾ ಚೆನ್ನಾಗಿದೆ ಆ He ಮಾತುಕತೆ. said, is God speaking to me? ದೇವರು ನನ್ನ ಹತ್ರ ಮಾತಾಡಿದ್ರ ಆತರ. Then she took another scripture and said, whosoever calls on the name of Jesus. ಇನ್ನೊಂದು ವಾಕ್ಯ ತೆಗೆದುಕೊಂಡು ಹೇಳಿದ್ರು, ಯಾರೆಲ್ಲ ಯೇಸುವಿನ ನಾಮವನ್ನು ಕರೀತಾರೋ. And he asked, is this speaking to me? ಓ ಹಾಗಾದ್ರೆ ಇದು ನನ್ನ ಬಗ್ಗೆ He ಮಾತಾಡ್ತಿದ್ಯಾ? said, yes. ಹೌದು. He believed. ಆತ ನಂಬ್ದ. Then he said, ಆಗ ಹೇಳ್ದ, thank you ವಂದನೆಗಳು, for telling me what God has done for me. ದೇವರು ನನಗಾಗಿ ಏನ್ ಮಾಡಿದಾನೋ ಅದನ್ನು ತೋರಿಸಿದ. Soon as after that he died. ಸ್ವಲ್ಪ ಹೊತ್ತಿನಲ್ಲೇ ಅದಾದ್ಮೇಲೆ ಆತ ತೀರಿ ಹೋದ. He believed. ಆತ ನಂಬ್ದ. Faith is so simple. ನಂಬಿಕೆ ಅಷ್ಟು ಸಾಮಾನ್ಯವಾದದ್ದು. Faith is believing what God said. That's it. ದೇವರು ಹೇಳುವುದನ್ನು ನಂಬುವುದೇ ನಂಬಿಕೆ. We have come from the world. ನಾವು ಲೋಕದಿಂದ ಬಂದವರು. We lived only by these senses. ನಾವು ಬರೀ ಈ ಇಂದ್ರಿಯಗಳಿಂದ ಬದುಕಿದವರು. Yes or no? ಹೌದೋ ಇಲ್ವೋ? You know that. ನಿಮಗೆ ಗೊತ್ತು. Last week I shared about sense knowledge. ಕಳೆದ ವಾರ ನಾನು ಹಂಚಿಕೊಂಡೆ ತಿಳುವಳಿಕೆ, ಲೋಕಕ್ಕೆ ಸಂಬಂಧಪಟ್ಟ ತಿಳುವಳಿಕೆ. I came across in the NDTV NDTVಯಲ್ಲಿ that they are doing full body transplant in India. ಭಾರತದಲ್ಲೇನೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಸಂಪೂರ್ಣ ದೇಹವನ್ನ ಟ್ರಾನ್ಸ್ಪ್ಲಾಂಟ್ They're ಮಾಡೋದು. taking the head of a living woman ಅಂದ್ರೆ ಜೀವಂತವಾಗಿರುವ ಒಂದು ಸ್ತ್ರೀಯ 70 years old. 70 ವರ್ಷ and put it on a brain dead body of a 20-year-old. 20 ವರ್ಷ ಹುಡುಗಿಯ ಮೆದುಳು ಸತ್ತ ತಲೆಗೆ ಜಾಗದಲ್ಲಿ ಅದನ್ನ ಹಾಕ್ತಾರೆ. And they're doing fine of it. ಮತ್ತು ಅದನ್ನ ಚೆನ್ನಾಗಿ ಮಾಡ್ತಿದ್ದಾರೆ. Can you imagine? No need a heart transplant, no need a liver or kidney transplant, full body transplant. ಸಂಪೂರ್ಣ ದೇಹವನ್ನೇ ಟ್ರಾನ್ಸ್ಪ್ಲಾಂಟ್ ಮಾಡು, ಬದಲಾಯಿಸುವಂತ. That's sense knowledge. ಅದು ನಮ್ಮ ತಿಳುವಳಿಕೆ. And in this sense, ಈ ತಿಳುವಳಿಕೆ people are trying to understand God. ದೇವರನ್ನ ಅರ್ಥ ಮಾಡ್ಕೋಬೇಕು ಅಂತ ಪ್ರಯತ್ನಿಸ್ತಾರೆ. It is not possible. ಅದು ಸಾಧ್ಯ ಇಲ್ಲ. We have to come to know God. ನಾವು ದೇವರನ್ನ ಅರ್ಥಕೋಬೇಕು. How? ಹೇಗೆ? We must know God by the things we see. ನಾವು ನೋಡುವ ವಿಷಯಗಳಿಂದ ನಾವು ದೇವರನ್ನ ನಂಬಬೇಕು. In the first chapter of Romans, ರೋಮಾಪುರ 1ನೇ ಅಧ್ಯಾಯ read the 18th verse. 18ನೇ ವಚನವನ್ನು ಓದಿ. What does it say? ಅಲ್ಲಿ ಏನು All ಹೇಳಲ್ಪಟ್ಟಿದೆ? of you are sitting here. ನೀವೆಲ್ಲರೂ You ಕುಳಿತಿರೋ are hearing the same word. ಇದೇ ವಾಕ್ಯವನ್ನ ಕೇಳ್ತಿದ್ದೀರಾ? Do you believe God exists? ನೀವು ನಂಬ್ತೀರಾ ದೇವರಿದ್ದಾರೆ ಅಂತ? Do you believe He is a living God? ನೀವು ನಂಬ್ತೀರಾ ಆತ ಜೀವಂತವಾದ ದೇವರು ಅಂತ? That is the first faith God will put in your heart. ನಿಮ್ಮ ಹೃದಯದಲ್ಲಿ ದೇವರು ಹಾಕುವ ಮೊದಲ ನಂಬಿಕೆ ಬೀಜ ಅದು. What I am trying to share ನಾನೇನು with you, ಹೇಳ್ತಿದ್ದೀನಂದ್ರೆ, you are called to live by faith. ನೀವು ನಂಬಿಕೆಯಲ್ಲೇ ಜೀವಿಸಬೇಕಂತ You are not ಕರೆಯಲ್ಪಟ್ಟವರು. called to live by sense knowledge now. ನೀವು ಇನ್ನು ಮುಂದೆ ಈ ತಿಳುವಳಿಕೆಗೆ ತಕ್ಕಂತೆ Because ಜೀವಿಸುವ. sense knowledge and God's knowledge cannot mix. ಯಾಕಂದ್ರೆ ಈ ತಿಳುವಳಿಕೆ ದೇವರ ತಿಳುವಳಿಕೆ ಮಿಶ್ರಣ ಆಗದೇ ಇಲ್ಲ. For example, ಉದಾಹರಣೆಗೆ God's word says, ದೇವರ ವಾಕ್ಯ ಹೇಳುತ್ತೆ, seek ye first the kingdom of God. ದೇವರ ರಾಜ್ಯವನ್ನು ಮೊದಲು ಹುಡುಕಿರಿ. Yes, you are a businessman. ಹೌದು, ನೀವು ಬಿಸ್ನೆಸ್ ಇದೆ. Yes, you are doing good business ಹೌದು, ಒಳ್ಳೆ or bad ಬಿಸ್ನೆಸ್ ಆಗ್ತಿದೆ business. ಅಥವಾ ಏನೋ ಆಗ್ತಾ ಇದೆ. Don't worry about that. ಚಿಂತೆ ಮಾಡಬೇಡಿ. Worry about one thing. ಒಂದು ವಿಷಯದಲ್ಲಿ I want to put God first. ದೇವರನ್ನ ಮೊದಲಿಡ್ತೀನಿ. I want to put Him first. I want to do what He says first. And He promised. ಆತ ಹೇಳುವುದನ್ನ ನಾನು ಮೊದಲು ಮಾಡುವಾಗ ಆತ ವಾಗ್ದಾನ ಮಾಡಿದ್ದಾನೆ. What He promised? ಏನನ್ನ? He is going to bless me. ಆತ ಆಶೀರ್ವದಿಸ್ತಾನೆ ನನ್ನನ್ನ. Will He keep His promise? ಆತ ವಾಗ್ದಾನ ಇಟ್ಕೊಳ್ತಾನ? You don't need sense knowledge for that. ಅದಕ್ಕೆ ಈ ತಿಳುವಳಿಕೆ ಅವಶ್ಯಕತೆ ಇಲ್ಲ. You need faith ನಿಮಗೆ ನಂಬಿಕೆ ಬೇಕು. to believe. ನಂಬಕ್ಕೆ. Once you believe, ಒಮ್ಮೆ ನೀವು ನಂಬಿದಾಗ you will have rest. ನಿಮ್ಗೆ ವಿಶ್ರಾಂತಿ. You feel, okay, God will do it. ನಿಮ್ಗೆ ಅನ್ಸುತ್ತೆ, ಓ ಹಾಗಾದ್ರೆ But ದೇವ್ರು till ನೋಡ್ತಾನೆ. your faith gets up, ಆದ್ರೆ ಆ ನಂಬಿಕೆ ಎದ್ದೇಳೋವರೆಗೆ you will not have that rest. ನಿಮ್ಗೆ ಆ ವಿಶ್ರಾಂತಿ ಇರಲ್ಲ. Okay, scripture I told you to read. ಯಾವ ವಾಕ್ಯ ಹೇಳಿದೆ ಓದ್ಲಿಕ್ಕೆ? ರೋಮಾಪುರ 1:17. 1:17. Now see what it says here. ನೀತಿವಂತು ನಮಗಿಂದ ಮುಳುಗೋಗ್ತಾರೆ. ಅದು ಗೊತ್ತಿದೆಯಾ? ಆತರ ಏನಾದ್ರು ಇದೆಯಾ? Praise God. ದೇವರಿಗೆ ಸ್ತೋತ್ರ. The just shall live by faith. ನೀತಿವಂತನು ನಂಬಿಕೆಯಲ್ಲೇ ಬದುಕ್ತಾನೆ. Means victory in your life. ಅದರ ಅರ್ಥ ಜಯ ಜಯ ನಿಮಗೆ ಇದೆ. But you need to have faith, ಆದ್ರೆ ನಂಬಿಕೆ ಇರಬೇಕು. not good works. ಒಳ್ಳೆ ಕೆಲಸ ಅಲ್ಲ. I'll tell you honestly, ನಾನು ಪ್ರಾಮಾಣಿಕವಾಗಿ many of us don't feel worthy to come before God. ದೇವರ ಮುಂದೆ ಬರಲಿಕ್ಕೆ ನಮ್ಮಲ್ಲಿ ಎಷ್ಟೋ ಜನರಿಗೆ ಅರ್ಹತೆ ಇಲ್ಲ ಅಂತ ಅನ್ಕೋತೀವಿ. Why? ಯಾಕೆ? Because we go with feelings. ಯಾಕಂದ್ರೆ ನಮ್ಮ ಅನುಭವದ ಹಿಂದೆ We go with sense knowledge. ಈ ತಿಳುವಳಿಕೆ ಜ್ಞಾನದಲ್ಲಿ ಹೋಗ್ತೀವಿ. We have to close this knowledge ನಾವು down. ಈ ತಿಳುವಳಿಕೆಯನ್ನು ಮುಗಿಸಿ We have to go to faith.
faith knowledge. ನಂಬಿಕೆ ತಿಳುವಳಿಕೆಗೆ ಬರಬೇಕು. What the Bible says about me. ನನ್ನ ಬಗ್ಗೆ ವಾಕ್ಯ ಏನು ಹೇಳುತ್ತೆ? One day, ಒಂದಿನ one boy was crying near the altar. ಒಬ್ಬ ಹುಡುಗ ಯಜ್ಞ ವೇದಿಯ ಮುಂದೆ ಅಳ್ತಾ ಕೂತಿದ್ದ. Here comes David Nunn was sitting at the back. He was a great evangelist. ಒಬ್ಬ ದೊಡ್ಡ ಸುವಾರ್ತಿಕರು ಡೇವಿಡ್ ಅನ್ನುವಂತವರು ಬಂದ್ರು. And he was watching this boy. ಅವರು ಈ ಹುಡುಗನನ್ನ ನೋಡ್ತಾ Then ಇದ್ರು. after some time, he put his arm around him. ಕೆಲವೊಂದು ನಿಮಿಷ ಆಯ್ತು, ಆತ ಹೋಗಿ ಹೆಗಲ ಮೇಲೆ ಕೈ And said, ಹಾಕ್ದ. "Son, what's happening?" ಮಗ ಏನಾಗ್ತಿದೆ? Oh, I have sinned. ನಾನು ಪಾಪ ಮಾಡ್ಬಿಟ್ಟಿದ್ದೀನಿ. And I don't feel God has forgiven me. ದೇವರು ಕ್ಷಮಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾನೆ ಇಲ್ಲ. I am confessing. ನಾನು ಅರಿಕೆ I ಮಾಡ್ತಿದ್ದೀನಿ. don't feel. ಆದ್ರೆ ನನಗೆ ಅನ್ನಿಸ್ತಾನೆ ಇಲ್ಲ. Why is doing that? ಯಾಕೆ ಅವನು ಮಾಡ್ತಿದ್ದಾನೆ? He was going with sense knowledge. ಯಾಕಂದ್ರೆ ಅವನು ಈ ತಿಳುವಳಿಕೆ ತನ್ನ ತಿಳುವಳಿಕೆಯಿಂದ But he has to replace it with God's knowledge. ಆದ್ರೆ ಆತ ದೇವರ ತಿಳುವಳಿಕೆಯಿಂದ ಅದನ್ನ ಮಾರ್ಪಾಡು Turn ಹೊಂದ್ಕೊಂಡು to 1 John 1:9. 1 ಯೋಹಾನ 1:9ಕ್ಕೆ So David Nunn took this scripture ಈ ಸುವಾರ್ತಿಕ ಡೇವಿಡ್ ನನ್ನವರು ಈ ವಾಕ್ಯ ತೆಗೆದುಕೊಂಡು and he asked him to read it. ಕೇಳಿಕೊಂಡ್ರು ಓದು ಅಂತ. He read it. ಆತ ಓದ್ದ. If we confess our sins, ನಮ್ಮ ಪಾಪಗಳನ್ನು ನಾವು ಅರಿಕೆ he ಮಾಡುವುದಾದರೆ is faithful ಆತ ನಂಬಿಗಸ್ತನು and just ಮತ್ತು to ನೀತಿವಂತನಾಗಿದ್ದಾನೆ forgive us our sins. ನಮ್ಮ ಪಾಪಗಳನ್ನು ಕ್ಷಮಿಸಲು. Then he read it and he still cried. ಓದಾಯ್ತು, ಇನ್ನೂ ಹೇಳ್ತಾ ಇದ್ದಾನೆ. Then he said, read it again. ಮತ್ತೆ ಓದು ಅಂದ್ರು. He says, if you confess your sins, ಪಾಪಗಳನ್ನು ಒಪ್ಪಿಕೊಂಡ್ರೆ he is just ಆತ ನಂಬಿಗಸ್ತನು and faithful ಮತ್ತು ನೀತಿವಂತನು to forgive ಕ್ಷಮಿಸಲು all your sins. ನಿಮ್ಮೆಲ್ಲಾ And ಪಾಪಗಳನ್ನು. what he does, ಆತ ಏನ್ ಮಾಡ್ತಾನೆ? cleanse you. ನಿಮ್ಮನ್ನ ಶುದ್ಧೀಕರಿಸ್ತಾನೆ. What he will do, ಆತ ಏನ್ ಮಾಡ್ತಾನೆ? praise God. ದೇವರಿಗೆ ಸ್ತೋತ್ರ. When you confess your sins, ನಿಮ್ಮ ಪಾಪಗಳನ್ನು ಅರಿಕೆ ಮಾಡುವಾಗ he don't only forgive you. ಆತ ಬರೀ ಕ್ಷಮಿಸೋದು ಮಾತ್ರ ಅಲ್ಲ. ಓದ್ ನೋಡಿ ಅದನ್ನ ಏನ್ ಹೇಳುತ್ತೆ. Now you must go in faith knowledge now. ಈಗ ನಂಬಿಕೆ ತಿಳುವಳಿಕೆಗೆ ಬನ್ನಿ. Don't go with sense knowledge ನಿಮ್ಮ now. ತಿಳುವಳಿಕೆ ಮೇಲೆ ಹಾಕೋಬೇಡಿ. You're confessing to the unseen God. ನೀವು ಕಾಣದ ದೇವರ ಮೇಲೆ ನೀವು ಅರಿಕೆ You ಮಾಡ್ತೀರಾ. believe he exists. ನೀವು ನಂಬಿದ್ದೀರಾ ಆತ ಇದ್ದಾನಂತ. How do you believe that? ಹೇಗೆ ನಂಬಿದ್ದೀರಾ? Romans 1:18. ರೋಮಾಪುರ 1:18ರಲ್ಲಿ Because 19 verses, because what may be known of God is manifest in them, for God has shown it to them. For since the creation of the world, his invisible attributes are clearly seen, being understood by the things that are made, even his eternal power and Godhead, so that they are without excuse. ಯಾಕಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದದೆ ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತವೆ. Giant come today? ಜಯಂತ್ ಬಂದಿದ್ದಾರಾ? Okay. What I'm asking you, ನಾನು ಏನ್ ಕೇಳ್ತಿದ್ದೀನಿ ಅಂದ್ರೆ, all of you can see the creation. ಸೃಷ್ಟಿನ ಎಲ್ಲರೂ ನೋಡ್ತೀರಾ ಅಲ್ವಾ? I tell you, the Hubble telescope ಈ ಹಬಲ್ ಟೆಲಿಸ್ಕೋಪ್ has ಅನ್ನೋದು sent back photos of the universe. ಆ ಬ್ರಹ್ಮಾಂಡದ ಫೋಟೋಸ್ ಕಳಿಸಿದೆ. It will blow your mind. ನಿಮ್ಮ ಮನಸ್ಸನ್ನೇ ಅದು ಮಗ್ದರನ್ನಾಗಿ ಮಾಡುತ್ತೆ. It's too great. ಅಷ್ಟು ಉನ್ನತವಾಗಿದೆ, Too great. ತುಂಬಾ ಉನ್ನತವಾಗಿದೆ. The God you serve ನೀವು ಸೇವೆ ಮಾಡುವ ದೇವರು created all these things. ಅದನ್ನೆಲ್ಲ ಸೃಷ್ಟಿ ಮಾಡಿದ್ದಾರೆ. Really. ನಿಜವಾಗ್ಲೂ You know, we all go through a time like, God, you not done this, God, you not done that. ನಾವೆಲ್ಲ ಈ ತರ ಪರಿಸ್ಥಿತಿಗಳಲ್ಲಿ ಹಾದು ಹೋಗ್ತೇವೆ. ದೇವರೇ ನನ್ಗೆ ಇದು ಮಾಡ್ಲಿಲ್ಲ ನೀನು, ಅದನ್ನ ಮಾಡ್ಲಿಲ್ಲ ನೀನು. But honestly, ಆದ್ರೆ God is ಪ್ರಾಮಾಣಿಕವಾಗಿ waiting for you ದೇವರು ನಿಮ್ಗಾಗಿ ಕಾಯ್ತಾ ಇದ್ದಾರೆ, to believe Him. ನಂಬುವುದಕ್ಕಾಗಿ. If you see the universe, ನೀವು ಬ್ರಹ್ಮಾಂಡವನ್ನು ಏನಾದ್ರು ನೋಡಿದ್ರೆ you just worship Him. ನೀವು ಅಡ್ಡಬಿದ್ದ ಆರಾಧನೆ ಮಾಡ್ತೀರಾ. In the book of Hebrews, first chapter says, ಇಬ್ರಿಯ 1ನೇ it ಅಧ್ಯಾಯ, says the whole world ಇಡೀ ಪ್ರಪಂಚ is upheld by Jesus. ಯೇಸುವಿನಿಂದ ನಿಯಂತ್ರಣಗೊಳ್ಳುತ್ತಿದ್ದಂತೆ. Wow. ವಾವ್. When you bow to ನೀವು Jesus, ಯೇಸು ಗಡ್ಡ ಬಿಡುವಾಗ know His power. ಆತನ ಶಕ್ತಿನ ತಿಳ್ಕೊಳ್ಳಿ. He's so powerful. ಆತನು ಎಷ್ಟು ಶಕ್ತಿ Every star in the sky, He is holding. ಆಕಾಶದಲ್ಲಿರುವ ಪ್ರತಿಯೊಂದು ನಕ್ಷತ್ರಗಳನ್ನು ಆತ ಹಿಡಿದಿಟ್ಟಿದ್ದಾನೆ. Can you imagine that? ಕಲ್ಪನೆ ಮಾಡ್ಕೊಳಕ್ಕಾಗುತ್ತಾ? How heavy is the sun? ಹಾಗಾದ್ರೆ ಸೂರ್ಯ ಎಷ್ಟು ಭಾರ ಉಳ್ಳವನಾಗಿದ್ದಾನೆ? ಸೂರ್ಯ ಎಷ್ಟು ಭಾರ? You don't know. ಯೋಚನೆ ಮಾಡಕ್ಕಾಗಲ್ಲ. How heavy is the earth? ಭೂಮಿ ಎಷ್ಟು ಭಾರ? He's carrying it. ಅದನ್ನೆಲ್ಲ ಆತನೇ ಹೊತ್ತಿದ್ದಾನೆ. His power is so great. ಆತನ ಶಕ್ತಿ ಎಷ್ಟು ಮಹತ್ತಾದ. Can you imagine us? ನಮ್ಮ ಬಗ್ಗೆ ಯೋಚನೆ ಮಾಡಿ. ನಾವು ಏನು ಮುಂದೆ? What are we before God? ಆತನ ಮುಂದೆ ನಾವು ಯಾರು? When you worship Jesus, ನೀವು ಯೇಸುವನ್ನು ಆರಾಧಿಸುವಾಗ don't become very familiar with Jesus. ತುಂಬಾ ಗೊತ್ತಿದೆ ಅನ್ನೋ ಹಾಗಿರ್ಬೇಡಿ. Don't, John leant on Jesus. ಹಾಗೇನೆ ಹೊರ್ಕೋಬೇಡಿ ಯೇಸು ಮೇಲೆ. John ಅಂದ್ರೆ leant on Jesus. ಹೇಗೆ ಯೋಹಾನ ಯೇಸುನ ಎದೆ ಮೇಲೆ He ಹೊರ್ಕೊಂಡಲ್ಲ, thought Jesus is a sweet man. ಅವ್ರು ಅನ್ಕೊಂಡ ಯೇಸು ತುಂಬಾ ಮುಗ್ಧನು. But in the book of Revelation, ಆದ್ರೆ ಪ್ರಕಟಣೆಗೆ ಬಂದ ತಕ್ಷಣ he says, ಆತ he hears a ಹೇಳ್ತಾನೆ, loud voice. ಒಂದು ದೊಡ್ಡ ಶಬ್ದ ಬಂತು. Then he turns, ಆತ ತಿರ್ತಾನೆ, he faints. ಸತ್ತವನಾಗಿ ಬೀಳ್ತಾನೆ. Same Jesus. ಅದೇ ಯೇಸು. You see His glory. ಆತನ ಮಹಿಮೆಯಲ್ಲಿ ಆತ When ನೋಡ್ತಾನೆ. you pray to Jesus, ನೀವು ಯೇಸು ಪ್ರಾರ್ಥನೆ He's ಮಾಡುವಾಗ not
he's not a small shepherd today. ಆತ ಇನ್ನು ಕುರುಬನಾದ ಯೇಸು ಅಲ್ಲ, He is a king of kings. ಆತನು ರಾಜಾಧಿರಾಜನು, He is mighty. ಆತನು ಪರಾಕ್ರಮಿ. When you confess your sin, ನಿಮ್ಮ ಪಾಪ ಅರಿಕೆ He's saying to you, ಮಾಡುವಾಗ ಆತ ಹೇಳ್ತಿದ್ದಾನೆ, I will forgive ನಾನು you. ನಿನಗೆ ಕ್ಷಮಿಸ್ತೀನಿ. Not only forgive you, ಬರೀ ಕ್ಷಮಿಸೋದಲ್ಲ, but I will remove that sin from you. ಆ ಪಾಪನ ನಿಮ್ಮಿಂದ ಕಿತ್ತಾಕ್ತೀನಿ ನಾನು ಅಂತ ಹೇಳ್ತಾನೆ. Hallelujah. Hallelujah. No matter what's your sin, ಏನೇ ಪಾಪ ಇರಲಿ, you tell Jesus, ನೀವು ಯೇಸು ಹತ್ರ ಹೇಳಿ, He will remove it from ಆತ you. ಅದನ್ನ ಕಿತ್ತಾಕ್ತಾನೆ. So you can confess to Jesus. ಈಗ ಅರಿಕೆ ಮಾಡುವುದು ಯೇಸು Lord, ಹತ್ರ. so much unbelief in me. ಎಷ್ಟೋ ಅಪನಂಬಿಕೆ ಇದೆ ನನ್ನೊಳಗಡೆ, Remove my unbelief. ಕಿತ್ತು ಹಾಕು ಅದನ್ನೆಲ್ಲ ನೀನು. Oh Lord, my faith is so weak. ಕರ್ತನೇ, ನನ್ನ ನಂಬಿಕೆ ತುಂಬಾ ಬಲಹೀನ, Strengthen me. ಬಲಪಡಿಸು. What the Lord will do? ದೇವರು ಏನ್ ಮಾಡ್ತಾರೆ? Tell you the good news. ಒಂದು ಒಳ್ಳೆ ವಿಷಯ ಹೇಳಿ. Now, the just shall live by ನೀತಿವಂತರು ಯಾವ್ದ್ರಿಂದ ಬದುಕ್ತಾರಂತೆ? ನಂಬಿಕೆ. ನಂಬಿಕೆಯಿಂದ. Look at Romans 3:21. ರೋಮಾಪುರ 3:21 ನೋಡಿ. Romans 3:21 says, ರೋಮಾಪುರ 3:21 ಹೇಳುತ್ತೆ, the law and the prophets, ಪ್ರವಾದಿಗಳು ಮತ್ತು ಧರ್ಮಶಾಸ್ತ್ರ they were witnessing something. ಅವ್ರು ಏನನ್ನೋ ಸಾಕ್ಷಿ ಕೊಡ್ತಿದ್ರು. They were witnessing people going directly to God now without them. ಅವರಿಲ್ಲದೆ ದೇವರ ಹತ್ರ ಹೋಗುವ ಜನರನ್ನ ಅವರು ನೋಡ್ತಿದ್ದಾರೆ. That is the new covenant. ಅದು ಹೊಸ ಒಡಂಬಡಿಕೆ. Old covenant, ಹಳೆ you ಒಡಂಬಡಿಕೆ. have to go through Moses. ನೀನು ಮೋಶೆ ಮುಖಾಂತರನೇ ಹೋಗ್ಬೇಕು. The prophets will tell you your sin, ಪ್ರವಾದಿಗಳು ಪಾಪವನ್ನ ನಿಮ್ಗೆ or give ತೋರಿಸ್ಕೊಡ್ತಾರೆ you direction. ಅಥವಾ ದಿಕ್ಕನ್ನ ತೋರಿಸ್ತಾರೆ. But now, ಆದ್ರೆ ಈಗ you don't do that. ನೀವು ಅದನ್ನ ಮಾಡಲ್ಲ. You can go to Jesus directly. ಯೇಸು ಹತ್ರ ಡೈರೆಕ್ಟ್ ಆಗಿ Read the 3:21 of Romans, what it says. ರೋಮಾಪುರ 3:21 ಓದಿ. I think join me. ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಯಿಂದಲೂ ಸಾಕ್ಷಿಗೊಂಡಿರುತ್ತದೆ. Now there is a righteousness. ಈಗ ಒಂದು ನೀತಿವಂತಿಕೆ ಇದೆ. Hello? ಹಲೋ, There is a ಒಂದು righteousness ನೀತಿವಂತಿಕೆ ಇದೆ, which is for you, ನಿಮಗಾಗಿರುವಂತದ್ದು. not through the law, ಈ ಧರ್ಮಶಾಸ್ತ್ರದಿಂದ ಬರಲಿಲ್ಲ, not through the prophets, ಪ್ರವಾದಿಗಳಿಂದ ಬರಲಿಲ್ಲ, but through Jesus. ಆದ್ರೆ ಯೇಸುವಿನ ಮುಖಾಂತರ ಬಂತು. Wow. ವಾವ್. That means ಅದರ ಅರ್ಥ Romans 8:3 says, ರೋಮಾಪುರ 8:3 what the law could not do for you. ಧರ್ಮಶಾಸ್ತ್ರ ನಿನಗೆ ಏನ್ ಮಾಡಕ್ಕಾಗ್ಲಿಲ್ಲ, What it could not do. ಏನ್ ಮಾಡಕ್ಕಾಗ್ಲಿಲ್ಲ, It could not make you righteous. ನಿಮ್ಮನ್ನ ನೀತಿವಂತರಾಗಿ ಮಾಡಕ್ಕಾಗ್ಲಿಲ್ಲ, It could not change your life. ನಿಮ್ಮ ಜೀವಿತ It ಬದಲಾಯಿಸಕ್ಕಾಗ್ಲಿಲ್ಲ. can only tell you your sin. ನಿನ್ ಪಾಪ ಮಾತ್ರ ಹೇಳ್ತಾ ಅದು ತೋರಿಸುತ್ತೆ. When you're going on the road, ರೋಡಲ್ಲಿ ಹೋಗ್ಬೇಕಾದ್ರೆ, when I'm traveling a long distance, ದೂರ ಹೋಗ್ಬೇಕಾದ್ರೆ ನಾನು I'll be looking for the milestone. ಮೂಲೆಗಲ್ಲನ್ನ ನೋಡ್ತಿರ್ತೀನಿ, ಮೈಲ್ ಸ್ಟೋನ್ ಅಂತ ಹೇಳ್ತಾರಲ್ಲ, ತೋರಿಸ್ತೀನಿ. Suppose I'm going to Goa. ಈಗ ಗೋವಾ ಹೋಗ್ತಿದ್ದೀನಿ ಅಂತ, I'll be waiting when I'll reach Karwar. ಕಾರವಾರ್ಗೆ ಇನ್ನೆಷ್ಟೊತ್ತಲ್ಲಿ ನಾನು ಹೋಗ್ಬೋದು I'll ಅಂತ wait for the ನೋಡ್ತೀನಿ. milestone. ಆ ಮೈಲ್ ಸ್ಟೋನ್ ಗಾಗಿ What will come? ಅಲ್ಲಿ ಏನ್ ಬರ್ದಿರುತ್ತೆ? 234 kilometers to Karwar. 234 ಕಿಲೋಮೀಟರ್ ಕಾರವಾರ್ಗೆ ಅಂತ. Oh, I have to go long ಓ, distance. ತುಂಬಾ ದೂರ ಇದೆಯಲ್ಲಪ್ಪ. Now sometime ಕೆಲವೊಂದು ಸಮಯ ಆದ್ಮೇಲೆ 150 kilometers more. 150 ಕಿಲೋಮೀಟರ್ ಇದೆ ಅಂತ. The milestone only tells me how far I am. ಅದು ತೋರಿಸ್ಕೊಡುತ್ತೆ ಎಷ್ಟು ದೂರ ಇದ್ದೀನಿ ನಾನು ಅಂತ. It does not take me closer to Karwar. ಆದ್ರೆ ಕಾರವಾರ ಹತ್ರ ನನ್ನನ್ನು ಅದಕ್ಕೆ ಕರ್ಕೊಂಡು ಹೋಗಲ್ಲ. But Jesus is different. ಆದ್ರೆ ಯೇಸು ವ್ಯತ್ಯಾಸ He ಉಳ್ಳವರು. not only shows me my problem, ಆತನು ನನ್ನ ಸಮಸ್ಯೆ ಮಾತ್ರ ತೋರಿಸೋನಲ್ಲ, but he takes me out of that problem. ಆ ಸಮಸ್ಯೆಯಿಂದ ಹೊರಗಡೆ ತರುವಾತನು ಆತನೇ ಆಗಿದ್ದಾನೆ. That requires faith to see it. ಅದು ನೋಡ್ಲಿಕ್ಕೆ ನಂಬಿಕೆ ಅವಶ್ಯಕತೆ ಇದೆ. Amen. ಆಮೆನ್. You require faith to believe it. ಅದು ನಂಬಿಕೆ ಬೇಕು ನಿಮಗೆ. So let us see ನೋಡೋಣ. in 5:7 2 Corinthians. 2 ಕೊರಿಂಥ 5:7. You saw 1:17 of Romans says, ರೋಮಾಪುರ 1:13 you must ಹೇಳುತ್ತೆ, live by faith. ನೀವು ನಂಬಿಕೆಯಲ್ಲೇ ಜೀವಿಸಬೇಕು. Now again in 5:7 2 Corinthians says, 2 ಕೊರಿಂಥ 5:7 ಹೇಳುತ್ತೆ, we must walk by ನೀವು ಯಾವ್ದ್ರಲ್ಲಿ ನಡಿಬೇಕು? faith. ನಂಬಿಕೆ. What is walking? ನಡೆಯೋದಂದ್ರೆ ಏನು? Walking is the way you live. ನೀವು ಜೀವಿಸುವ ದಾರಿ. When you live, ನೀವು ಜೀವಿಸುವಾಗ you got to trust God for your needs. ನಿಮ್ಮ ಅವಶ್ಯಕತೆಗಳಿಗಾಗಿ ದೇವರನ್ನ You ನಂಬಬೇಕು. got to believe God for your needs. ನೀವು ದೇವರನ್ನ ನಂಬಬೇಕು ನಿಮ್ಮ How many of you know that ಅವಶ್ಯಕತೆಗಳಿಗಾಗಿ. God is on time all the time? ಎಷ್ಟು ಜನಕ್ಕೆ ನಂಬ್ತೀರಾ ದೇವರು ಸಮಯಕ್ಕೆ ಸರಿಯಾಗಿ ಮಾಡುವಾತನು? Yes. You know, when I left my job, ನನ್ನ ಕೆಲಸ ಬಿಟ್ಟಾಗ because it was clashing with the Bible, ಅದು ಬೈಬಲ್ಗೆ ವಿರುದ್ಧವಾಗಿತ್ತು. ಅದು I had no other way to do anything but to start a small, work in a small shop for 150 rupees a month. 150 ರೂಪಾಯಿ ತಿಂಗಳಿಗೆ ಕೆಲಸ ಮಾಡಬೇಕಾಯ್ತು, ಬೇರೆ ದಾರಿ ಇರಲಿಲ್ಲ ನನಗೆ ಒಂದು But ಶಾಪ್. what made me to have confidence? ಆದ್ರೆ ಆ ನಂಬಿಕೆ ಭರವಸೆ ಬರಬೇಕು ಅಂದ್ರೆ What ಏನಾಯ್ತು? made me to believe ಅದನ್ನು ನಂಬುವಂತ ಏನ್ ಮಾಡಿ that is going to happen? ಇದಾಗೆ ಆಗುತ್ತೆ. You know what made me to do? ಏನ್ ಗೊತ್ತಾ? God's word. ದೇವರ ವಾಕ್ಯ. What God's word says? ಏನ್ ಹೇಳುತ್ತೆ ದೇವರ ವಾಕ್ಯ? He feeds the birds. ಆತನು ಪಕ್ಷಿಗಳಿಗೆ ಉಣಬಡಿಸ್ತಾನೆ. ಹೌದಾ? Did not Jesus say? ಯೇಸು ಹೇಳಿಲ್ವಾ? Jesus ಸುಳ್ಳು ಹೇಳಲ್ವಾ? ಯೇಸು ಸುಳ್ಳು ಹೇಳಲ್ಲ ಅಲ್ವಾ? He will not tell lie. ಆತ ಸುಳ್ಳು Who's ಹೇಳಲ್ಲ. feeding the birds every day? ಹಾಗಾದ್ರೆ ಯಾರು ಪಕ್ಷಿಗಳಿಗೆ ಊಟ ಹಾಕ್ತಿರೋದು ಪ್ರತಿದಿನ? ಹೇಳಮ್ಮ. ಹೇಳಿ. ಅಪ್ಪ ಯಾರು ಹಾಕ್ತಿದ ಊಟ? ಅಪ್ಪ. ಅಪ್ಪ ಪ್ರಾಣಿಗೆ ಊಟ ಎಲ್ಲ ಹಾಕ್ತಾನೆ. ತಂದೆ ಪ್ರಾಣಿಗಳ ಊಟ ಹಾಕ್ಬೇಕಾದ್ರೆ Why will not look after you? ನಿಮ್ಮನ್ನ ಯಾಕೆ ನೋಡ್ಕೊಳ್ಳಲ್ಲ ಆತ? So God is always looking after His creation. ಆದ್ರೆ ಹಾಗಾದ್ರೆ ದೇವರು ಯಾವಾಗಲೂ ತನ್ನ ಸೃಷ್ಟಿಯತ್ತನೇ ಚಿತ್ತ ಇಟ್ಟಿದ್ದಾನೆ. I never seen a bird come and fall down in front of me anytime. ಯಾವುದೇ ಸಮಯದಲ್ಲೂ ಒಂದು ಪಕ್ಷಿ ನನ್ನ ಮುಂದೆ ಬೀಳೋದನ್ನ ನಾನು ನೋಡಿಲ್ಲ. Weak. Have you seen? ಬಲಹೀನವಾಗಿ. Have you seen?
ಆಡ್ಲಿಕ್ಕಾಗಲ್ಲ, ಊಟ ಇಲ್ಲ. Have you ever seen? ನೋಡಿದ್ದೀರಾ? He's so faithful. ಆತ ನಂಬಿಗಸ್ತನಾಗಿದ್ದಾನೆ. He's so faithful. He ನಂಬಿಗಸ್ತನಾಗಿದ್ದಾನೆ. looks after the birds. ಪಕ್ಷಿಗಳನ್ನು ನೋಡ್ಕೊಳ್ತಾನೆ. Then talk about the grass. ಮತ್ತು ಹುಲ್ಲು ಬಗ್ಗೆ He's so faithful. ಆತ ನಂಬಿಗಸ್ತ. He waters the grass. ನೀರು ಹಾಕ್ತಾರೆ ಆತ. That's why the grass does not die. ಅದಕ್ಕೆ ಅದು ಸಾಯುವುದಿಲ್ಲ. You put the grass in your compound. ನಿಮ್ಮ ಕಾಂಪೌಂಡ್ ಅಲ್ಲಿ ಹಾಕ್ಬಿಡಿ, it will die. ಅದು ಸತ್ತೋಗುತ್ತೆ, The ಒಣಗೋಗುತ್ತೆ. same grass growing outside the compound living. ಅದೇ ಹೊರಗಡೆ ಇರುವ ಹುಲ್ಲು ಅದೇ ಆಗದೇ ಬೆಳೀತದೆ. Who's looking after it? ಯಾರು ನೋಡ್ಕೊತಿದ್ದಾರೆ? Heavenly Father. ಪರಲೋಕದ ತಂದೆ. One lily. ಒಂದು ಲಿಲ್ಲಿ ಪುಷ್ಪ is so beautiful. ಎಷ್ಟು ಸುಂದರವಾಗಿದೆ ಅಂದ್ರೆ, one lily is so beautiful. ಎಷ್ಟು ಸುಂದರವಾಗಿದೆ ಒಂದು ಲಿಲ್ಲಿ ಪುಷ್ಪ ಅಂದ್ರೆ, you cannot compare it to all the glory of Solomon. ಸೊಲೊಮೋನನ ಎಲ್ಲ ಸರ್ವ ಐಶ್ವರ್ಯಕ್ಕೂ ನೀವು ಹೋಲಿಕೆನೇ But that ಮಾಡಕ್ಕಾಗಲ್ಲ. lily lives only for one day. ಆದ್ರೆ ಆ ಪುಷ್ಪ ಬರೀ ಒಂದಿನ ಇರುತ್ತೆ ಅಷ್ಟೇ. Now God is telling you, ದೇವರು ಏನ್ ಹೇಳ್ತಾರಂದ್ರೆ, He has given you a beautiful body. ನಿಮಗೆ ಸುಂದರವಾದ ದೇಹವನ್ನು ದೇವರು ಕೊಟ್ಟಿದ್ದಾರೆ. Yes or no? ಹೌದೋ ಇಲ್ವೋ? You know, in the computer to make this movement, ಈ ಮೂವ್ಮೆಂಟ್ ಅನ್ನ ಕಂಪ್ಯೂಟರ್ ಅಲ್ಲಿ ಮಾಡಬೇಕು ಅಂದ್ರೆ, to do like this way, ಅಥವಾ ಹೀಗೆ ಮಾಡಬೇಕು ಅಂದ್ರೆ, they all are so happy. ತುಂಬಾ ಸಂತೋಷ ಅವ್ರಿಗೆ. ಹಿಂಗ್ ಬರುತ್ತೆ A machine, ಒಂದು ಮಷೀನ್, and you catch the ಫೋನ್ ಹಿಡ್ಕೊಂಡ್ರೆ and lift like this. ಹಿಂಗ್ 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 ಅಂತ All say, wow. ಎಲ್ಲರೂ ವಾವ್ ಅಂತಾರೆ. But you can do it so ಆದ್ರೆ beautiful. ನೀವೆಷ್ಟು ಇನ್ನೂ ಚೆನ್ನಾಗಿ ಮಾಡಬಹುದಲ್ಲ? What a machine you are. ನೀವೆಂತ ಮಷೀನ್ ಆಗಿದ್ದೀರಿ? To create a person like us. ನಮ್ಮಂತ ಒಂದು ವ್ಯಕ್ತಿನ ಸೃಷ್ಟಿ ಮಾಡ್ಬೇಕಂದ್ರೆ How impossible. ಎಷ್ಟು ಅಸಾಧ್ಯವಾದ ಮಾತು. A child is made in the womb. ಗರ್ಭದಲ್ಲಿ ಒಂದು ಮಗು ಹುಟ್ಟುತ್ತೆ. The Bible says it's knitted in the womb. ವಾಕ್ಯ ಹೇಳುತ್ತೆ ಅದು ಹೊಲಿಯಲ್ಪಟ್ಟಿದೆ ಅಂತ. ಹೆಣೆಯಲ್ಪಟ್ಟಿದೆ. What a awesome thing. ಎಂತ ಅದ್ಭುತವಾದ ವಿಷಯ ಅದು. You know, it's awesome. ಅದು ಅದ್ಭುತನೇ ಅದು. ನಮಗೆ ನಿಮಗೆ ಮಗು ಆಗ್ತದೆ. ಮಗು ಆಗುತ್ತೆ How ಅಂತ it happens? ಆದ್ರೆ ಹೇಗಾಗುತ್ತೆ? Inside the womb. ಒಳಗೆ ಗರ್ಭದಲ್ಲಿ One by one. ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು. Who made that? ಯಾರು ಮಾಡಿದ್ರು? God. ದೇವರು. God made it. ದೇವರು ಮಾಡಿದ್ರು. The world is so foolish. ಲೋಕವು ಮೂರ್ಖವಾಗಿದೆ. How we came? ಹೇಗೆ ನಾವು ಬಂದ್ವಂತೆ? One cell. ಒಂದು ಕಣ, Small cell. ಚಿಕ್ಕ ಒಂದು ಕಣ, Grew. ಅದು ಬೆಳೀತು. Then he saw it was lonely. ಅದು ಒಂಟಿತನ ಅಂತ ಅನಿಸ್ತು Then ಅದಕ್ಕೆ. he made one more cell. ಇನ್ನೊಂದು ಸೆಲ್ ಹೋಯ್ತು. It made a woman. ಅದು ಒಂದು ಸ್ತ್ರೀ ಮಾಡ್ಕೊಳ್ತು. Do you believe that? ನಂಬ್ತೀರಾ ಅದು? Believe that rubbish? ಆ ಮುಟ್ಟಾಳ್ತನವನ್ನು ನಂಬ್ತೀರಾ? That means ಅದರರ್ಥ you put Sagani in this room. ಈ ರೂಮಲ್ಲಿ ಒಂದು ಸಗಣಿ ಹಾಕಿದ್ರೆ Come after 100 million years. 110 ಮಿಲಿಯನ್ ವರ್ಷ ಆದ್ಮೇಲೆ There will be a man standing. ಅಲ್ಲೊಂದು ಮನುಷ್ಯ ನಿಂತಿರ್ತಾನೆ. Can you believe it? ನಂಬ್ತೀರಾ? All the great minds are believing that. ಅದೆಲ್ಲ ದೊಡ್ಡ ದೊಡ್ಡ ಮನಸ್ಸು ಬುದ್ಧಿ ಇರೋರು ಆ ತರ ಯೋಚನೆ ಮಾಡ್ತಿದ್ದಾರೆ. The simple thing. ಸಾಧಾರಣವಾದ ವಿಷಯ. There is a God. ದೇವರಿದ್ದಾನೆ. Trees are the proof. ಮರಗಳು ಸಾಕ್ಷಿಗಳು. Heaven is the proof. ಪರಲೋಕ ಸಾಕ್ಷಿ. And here what we are reading. ಇಲ್ಲಿ ನಾವೇನು ಓದ್ತಿದ್ದೀವಿ? 2 Corinthians. The just shall live by faith. ನಂಬಿಕೆಯಿಂದಲೇ ನೀತಿವಂತನು ಬದುಕ್ತಾನೆ. So how you live by faith? ನೀವು ಹೇಗೆ ಬದುಕ್ತೀರಾ? You see the birds. ನೀವು ಪಕ್ಷಿಗಳನ್ನು You ನೋಡುವಾಗ, see the creation. ಸೃಷ್ಟಿನ It's ನೋಡುವಾಗ looked after by the same God. ಅದೇ ದೇವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. How much more He will look after you. ಹಾಗಾದ್ರೆ ನಿಮ್ಮ ಬಗ್ಗೆ ಎಷ್ಟು ಮಟ್ಟಿಗೆ ನೋಡ್ಕೊಳ್ಳಬಹುದು? What should not be seen in a believer? ಒಂದು ವಿಶ್ವಾಸದಲ್ಲಿ ಕಾಣಬಾರದ ವಿಷಯ ಯಾವುದಂದ್ರೆ, What I will do tomorrow. ನಾಳೆ ಏನ್ ಮಾಡ್ತೀನಿ ನಾನು? Satya. I have served Jesus 37 years. 37 ವರ್ಷ ಯೇಸುನ ಸೇವೆ You ಮಾಡಿ. think I never faced this kind of problem? ನಿಮ್ಗೆ ಅನ್ಸುತ್ತೆ ನಮ್ಗೆ ಏನು ಸಮಸ್ಯೆನೇ ಬರಲಿಲ್ಲ ಅಂತ? Thank God I got children. ದೇವ್ರ ಸ್ತೋತ್ರ, ನನಗೆ ಮಕ್ಕಳಿದ್ದಾರೆ. I thank God they are put in school. ಅವರು ಶಾಲೆಗಳಲ್ಲಿ ಓದಿದ್ದಾರೆ. I could get money reimbursed from the school. ಶಾಲೆಗಳಿಂದ ಮತ್ತೆ ರಿಟರ್ನ್ ಬರ್ಬೋದು ಆ ಹಣ ನಮಗೆ. If I surrender the fees ಅಂದ್ರೆ bills. ಫೀಸ್ ಬಿಲ್ ಎಲ್ಲ ಕೊಟ್ರೆ ವಾಪಸ್ Whole year, every year, ಪ್ರತಿ ವರ್ಷ I can get the money back. ಹಣ ಸಿಗುತ್ತೆ Not ವಾಪಸ್. one time I take that money back. ಒಂದು ದಿನ ನಾನು ಆ ಹಣನ ವಾಪಸ್ ಇಸ್ಕೊಂಡು. Why? ಯಾಕೆ? Just to stand as a testimony. ಒಂದು ಸಾಕ್ಷಿಯಾಗಿ ನಿಂತ್ಕೊಳ್ಳೋಕೆ. God's word is true. ದೇವರ ವಾಕ್ಯ ಸತ್ಯ. God's word is faithful. ದೇವರ ವಾಕ್ಯ ನಂಬಿಗಸ್ತಿಕೆ ಉಳ್ಳದ್ದು. If you believe ನೀವು ನಂಬುವುದಾದರೆ what He said, ಆತ ಏನು ಹೇಳಿದಾನೆ? He will do what He said. ಆತ ಹೇಳಿದ್ದನ್ನೇ ಮಾಡುವ ಆತನಾಗಿದ್ದಾನೆ. Do you believe that? ನೀವು ನಂಬ್ತೀರಾ? What is faith? ನಂಬಿಕೆ ಏನು? Faith is believing this book ನಂಬಿಕೆ ಅನ್ನೋದು ಈ ಪುಸ್ತಕವನ್ನು ನಂಬುವುದು, is God's word. ದೇವರ ವಾಕ್ಯ ಎಂಬುದಾಗಿ. Amen. ಆಮೆನ್. And when you read it, ನೀವು ಅದನ್ನು ಓದುವಾಗ He will speak to you. ಆತ ಮಾತನಾಡ್ತಾನೆ. I'll tell you wonderful way He'll speak to you. ಅದ್ಭುತವಾಗಿ ಮಾತನಾಡ್ತಾನೆ. You will tell me tomorrow. ನೀವೇ ಹೇಳ್ತೀರಾ. I was going through something and I was reading the word. ನಾನು ಯಾವುದನ್ನೋ ಹಾದು ಹೋಗ್ತಾ ಇದ್ದೆ, Suddenly this promise spoke to me. ತಕ್ಷಣ ಈ ವಾಗ್ದಾನ ಮಾತಾಡ್ತು ನನಗೆ. You must live by faith. ನೀವು ನಂಬಿಕೆಯಲ್ಲಿ ಜೀವಿಸಿ, You must walk by faith. ನಂಬಿಕೆಯಲ್ಲಿ ನಡಿಬೇಕು. Every day you have challenges. ಪ್ರತಿದಿನ ಸವಾಲುಗಳಿದೆ. If you try to cut short the challenges, ನೀವು ಆ ಸವಾಲುಗಳನ್ನೆಲ್ಲ ಚಿಕ್ಕ ಚಿಕ್ಕದು ಮಾಡಿ turn to ಕಿರುದಾರಿ ಹಿಡಿದ್ರೆ, 1 Timothy 1 ತಿಮೋಥಿ 6, 9 and 10. 6, 9, 10 It tells us what not to do. ನಾವೇನ್ ಮಾಡಬಾರ್ದು ಅಂತ ಅಲ್ಲಿ ಹೇಳಲ್ಪಟ್ಟಿದೆ. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ಇಲ್ಲಿ ಯಾರು ಐಶ್ವರ್ಯ ಅಂತ ಆಗ್ಬೇಕು ಇಷ್ಟಪಡ್ತಾರೆ?
Anybody wants to become rich? Anyone wants to make good business? ಒಳ್ಳೆ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀರಾ? Yeah, we all want money. ಹೌದು, ಎಲ್ಲರಿಗೂ ಹಣ ಬೇಕು. But the Bible says, ಅದೇ ವಾಕ್ಯ ಹೇಳುತ್ತೆ, read it again, Joy. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶಗಳಲ್ಲಿ ಮುಳುಗಿಸುತ್ತವೆ. Okay, so we must live by faith. ನಾವು ನಂಬಿಕೆಯಲ್ಲಿ ಜೀವಿಸಬೇಕು, We must walk by faith. ನಂಬಿಕೆಯಲ್ಲಿ ನಡಿಬೇಕು. And faith means ನಂಬಿಕೆ ಅಂದ್ರೆ you must listen to God. ನೀವು ದೇವರ ಸ್ವರವನ್ನ If you are ಕೇಳಿಸಬೇಕು. starting a business, ಒಂದು ಬಿಸ್ನೆಸ್ ಪ್ರಾರಂಭ ಮಾಡಿ pray, ಪ್ರಾರ್ಥಿಸಿ, ask God. ಕೇಳ್ಕೊಳ್ಳಿ ದೇವ್ರನ್ನ. Don't jump to the business. ಹಾಗೆ ಜಿಗಿಬೇಡಿ Oh, ಬಿಸ್ನೆಸ್. somebody will come. ಯಾರೋ ಬರ್ತಾರೆ, You give 6,000. ನೀನು 6,000 ಕೊಡು, Tomorrow you will get so much back. ನಾಳೆ ನಿಮ್ಗೆ ಇಷ್ಟು ಸಿಗುತ್ತೆ ಅಂತಾರೆ. You take money here and there, put it. ಅಲ್ಲಿಂದ ಇಲ್ಲಿಂದ ಎಲ್ಲ ಹಣ ತಗೊಂಡು Did you ask God? ನೀವು ದೇವ್ರನ್ನ ಕೇಳಿದ್ರ? You should ask. ಕೇಳಬೇಕು, You should pray. ಪ್ರಾರ್ಥಿಸ್ಬೇಕು. ಮೊದಲು You should not love money. ಹಣವನ್ನ ಪ್ರೀತಿಸಬಾರದು. Amen? ಆಮೇಲೆ The love of money ಹಣದ ಪ್ರೀತಿ is the root of all evil. ಎಲ್ಲ ದುಷ್ಪ್ರೇರಣೆಗಳ ಮೂಲ. Money is not the root of evil. ಆ ಹಣ ಬೇರೆ, ಅದು ಮೂಲ ಅಲ್ಲ. The love of ಹಣದ ಮೇಲಿರುವ ವ್ಯಾಮೋಹ. you must. The just shall live by faith. ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು. The just shall walk by faith. ನೀತಿವಂತ ನಂಬಿಕೆಯಲ್ಲೇ ನಡೆಯುವನು. 2 Corinthians 1:24. 2 ಕೊರಿಂಥ 1:24. The just shall stand by faith. ನೀತಿವಂತರು ನಂಬಿಕೆಯಲ್ಲೇ ನಿಲ್ಲುವರು. Proverbs 12:13 says, ಜ್ಞಾನೋಕ್ತಿ 12:13 ಹೇಳುತ್ತೆ, the just shall come out of their problems. ನೀತಿವಂತರು ತಮ್ಮ ಸಮಸ್ಯೆಗಳಿಂದ ಹೊರಗಡೆ ಬರ್ತಾರಂತೆ. The question comes, ಪ್ರಶ್ನೆ ಏನಂದ್ರೆ, are you the righteous one? ನೀವು ನೀತಿವಂತರ? Yes or no? ಹೌದೋ ಇಲ್ವೋ? How you know that? ಹೆಂಗ್ ಗೊತ್ತು ನಿಮ್ಗೆ? See, you must understand ಒಂದು ತಿಳ್ಕೊಳ್ಳಿ, who the Bible is talking. ವಾಕ್ಯ ಯಾರ ಬಗ್ಗೆ It ಮಾತಾಡ್ತಿದೆ? is talking to the people who are righteous. ನೀತಿವಂತ ಜನರಿಗೆ ಮಾತಾಡ್ತಿರುವಂತದ್ದು. And question comes, ಪ್ರಶ್ನೆ ಏನಂದ್ರೆ, how do you know you are righteous? ಹೇಗೆ ನಿಮಗೆ ಗೊತ್ತು ನೀವು ನೀತಿವಂತರು? Read 2 Corinthians 2 ಕೊರಿಂಥ 5:21. 5:21. Quickly read it. ಬೇಗ ಓದಿ. Then read Romans 5:1. ಅದಾದ್ಮೇಲೆ ರೋಮಾಪುರ 5:1 ಓದಿ. He became a sin, ಆತ ಪಾಪವಾದ, so you and me may become the righteousness of God. ಅದರ ಮುಖಾಂತರ ನಾನು ನೀವು ದೇವರ So ನೀತಿವಂತರಾಗಬೇಕು. Jesus became sin. ಹಾಗಾದ್ರೆ ಯೇಸು ಪಾಪವಾದ. So what our faith tells us? ನಮ್ಮ ನಂಬಿಕೆ ಏನು ಹೇಳುತ್ತೆ? Because he became sin, ಆತ ಪಾಪವಾಗಿ in ಮಾರ್ಪಟ್ಟಿದ್ದ, whom there was no sin. ಆತನಲ್ಲಿ ಪಾಪವೇ ಇರಲಿಲ್ಲ. So his righteousness ಅದರ ಮುಖಾಂತರ ಆತನ ನೀತಿವಂತಿಕೆ transferred to us as a gift. ನಮಗೆ ಉಡುಗೊರೆಯಾಗಿ ಬಂದಿದೆ. Hallelujah. Hallelujah. So when I believe in Jesus, ನಾನು ಯೇಸುವನ್ನು ನಂಬುವಾಗ what should I believe? ನಾನೇನು ನಂಬಬೇಕು? 1 Corinthians 1 ಕೊರಿಂಥ 15th chapter 15ನೇ ಅಧ್ಯಾಯ 3, 4 and 5. 3, 4, 5. What should I believe about Jesus? ನಾನು ಯೇಸು ಬಗ್ಗೆ ಏನನ್ನಾಗಿ ನಂಬಬೇಕು? That he died ಆತ ಸತ್ತನು according to the scriptures. ವಾಕ್ಯಕ್ಕೆ ತಕ್ಕಂತೆ. Now here you are not using sense knowledge. ನೀವು ಇಲ್ಲಿ ಮನುಷ್ಯರ ತಿಳುವಳಿಕೆ ಉಪಯೋಗಿಸ್ತಿಲ್ಲ. Here you are using faith knowledge. ಇಲ್ಲಿ ನೀವು ನಂಬಿಕೆಯ ತಿಳುವಳಿಕೆಯನ್ನು When you go to the people on the road and say, do you believe ರೋಡಲ್ಲಿರೋ ಜನರನ್ನ ಹೋಗಿ ನೀವು ಮಾತಾಡ್ಸೋದಾದ್ರೆ in ನೀವು God's son who died for you? ದೇವರ ಮಗ ನಿಮ್ಗಾಗಿ ಸತ್ತಿದ್ದಾನೆ, First thing they ask, who's that? ಯಾರು ಅಂತ ಕೇಳ್ತಾರೆ. When you say Jesus, ನೀವು ಯೇಸು oh, ಅಂದ್ಬಿಟ್ಟು they think this is the, the church people. ಅವ್ರು ಹೇಳ್ತಾರೆ ಅದು ಸಭೆ, ಚರ್ಚ್ ಅವ್ರಿಗೆ ಆಗಲ್ಲ. They'll think so much, they have to bring them out of all those things. ಅವರು ಏನೇನ್ ನಂಬ್ತಾರೆ ಅದನ್ನ And we have to tell them, ಆದ್ರೆ it is not about church, ಸಭೆ ಬಗ್ಗೆ ಅಲ್ಲ, it is about relationship with God. ಅದು ದೇವರೊಟ್ಟಿಗಿರುವ ಸಂಬಂಧದ ಬಗ್ಗೆ ಅಂತ ನಾವು ಹೇಳಬೇಕು. 1 ಕೊರಿಂಥ 15ನೇ ಅಧ್ಯಾಯ 3 and 4, 3, 4. what does it say? ಏನ್ ಹೇಳುತ್ತೆ? What God's word says. ದೇವರ ವಾಕ್ಯ ಏನ್ How ಹೇಳುತ್ತೆ? the apostles preach the gospel? ಅಪೊಸ್ತಲರು ಹೇಗೆ They said ಸ್ವಾಗತಿಸಿದರು? what? ಅವ್ರು ಏನ್ ಹೇಳಿದ್ರು ಅಂದ್ರೆ, They said, ಅವ್ರು ಹೇಳಿದ್ರು Jesus died ಯೇಸು ಸತ್ತನು according to the scriptures. ವಾಕ್ಯಕ್ಕೆ ತಕ್ಕಂತೆ. That only will shock them. ಅದೇ ಅವ್ರಿಗೆ ಆಶ್ಚರ್ಯ ಆಗ್ಬಿಡುತ್ತೆ. Why? ಯಾಕೆ? It shows from hundreds of years back. ನೂರಾರು ವರ್ಷಗಳ ಹಿಂದೆನೆ God has promised ದೇವರು ವಾಗ್ದಾನ ಮಾಡಿದ್ರು, that somebody is going to come. ಯಾರೋ ಬರ್ತಾರೆ ಈಗ, He's going to be born in Bethlehem. ಬೆತ್ಲೆಹೇಮಲ್ಲಿ ಹುಟ್ಟುತ್ತಾನೆ, And he's going to be crucified. ಆತನು ಶಿಲುಬೆಗೆ He will be ಏರಿಸಲ್ಪಡ್ತಾನೆ, born from a virgin. ಆತನು ಕನ್ಯೆಯಲ್ಲಿ ಹುಟ್ಟುತ್ತಾನೆ. All these things foretold in the scriptures. ಇದೆಲ್ಲ ವಾಕ್ಯದಲ್ಲಿದೆ. And he's going to die among criminals. ಖೈದಿಗಳ ಮಧ್ಯದಲ್ಲಿ ಸಾಯ್ತಾನೆ. Who fulfilled that? ಯಾರು ಅದನ್ನು ನೆರವೇರಿಸಿದ್ರು? Jesus Christ. ಯೇಸು ಕ್ರಿಸ್ತನು. So now as you're reading, ಈಗ ಓದುವಾಗ ಅದನ್ನ, he was killed for me. ಆತ ನನಗಾಗಿ Your ಸಾಯಿಸಲ್ಪಟ್ಟನು. faith is coming now. ಈಗ ನಿಮ್ಗೆ ನಂಬಿಕೆ ಬರ್ತಾ ಇದೆ. Oh, it's written now. ಓ ಈ ತರ ಇದೆಯಾ? Oh, it's written. ಈ ತರ ಇದೆ. Your faith begins to grow. ಆಗ ನಿಮ್ ನಂಬಿಕೆ ಬೆಳೆಯಕ್ಕೆ You ಸ್ಟಾರ್ಟ್ begin to ಆಗುತ್ತೆ. realize ನಿಮ್ಗೆ ಅರ್ಥ it ಆಗುತ್ತೆ. is written thousands of years ago. ಸಾವಿರಾರು ವರ್ಷಗಳಿಂದನೇ ಹೇಳಿ That somebody is going to come ಯಾರೋ ಬರ್ತಾರಂತ, and he is going to die. ಆತ ಸಾಯ್ತಾನೆ. His name is going to be called Emmanuel, ಆತನ ಹೆಸರು ಇಮ್ಯಾನ್ಯುಯಲ್ meaning ಆಗಿದೆ. to say God with us. ಅದರ ಅರ್ಥ ದೇವರು ನಮ್ಮೊಳಗಿದ್ದಾನೆ. And literally, who was Jesus? ಯಾರು ಯೇಸು ಹಾಗಾದ್ರೆ? God with us. ನಮ್ಮೊಡನೆ ಇದ್ದಂತಹ ದೇವರು. Literally, his
name, he manifested his name. ಆತನು ತನ್ನ ಹೆಸರನ್ನ ಪ್ರಚುರಪಡಿಸಿಕೊಂಡ. But if somebody is not knowing these things, ಆದರೆ ಈ ವಿಷಯ ಯಾರು ಗೊತ್ತಿಲ್ಲ, why to believe in Jesus? ಅವ್ರು ಯಾಕೆ But ನಂಬ್ತಾರೆ? you tell them, ನೀವು ಹೇಳಿ, Jesus came, ಯೇಸು he was ಬಂದರು, born, ಹುಟ್ಟಿದನು, this is how he would die, ಹೀಗೆ ಸತ್ರು, already foretold. ಈಗಾಗಲೇ ಹೇಳಲ್ಪಟ್ಟಿತ್ತು ಇದೆಲ್ಲ. Can you imagine? ನೀವು ಯೋಚನೆ ಮಾಡಿ, When you're living in Jesus' time, ನೀವು ಯೇಸು ಕಾಲದಲ್ಲಿ ಇದ್ದಿದ್ರೆ, you're reading Isaiah 53. ನೀವು ಯೆಶಾಯ 53 ಓದಿದ್ರೆ, He was wounded of transgression. ನಮ್ಮ ಅಪರಾಧಗಳ Who is reading it also? Jesus is also reading that translation. ಯೇಸುನು ಅದನ್ನೇ ಓದ್ತಿದ್ದಾರೆ. Jesus is reading it. ಯೇಸು You are ಓದ್ತಿದ್ದಾರೆ, reading it. ನೀವು ಓದ್ತಿದ್ದೀರಾ, You can't see it. ನಿಮಗೆ ಕಾಣಿಸ್ತಿಲ್ಲ. And Jesus knew it. ಯೇಸು ಗೊತ್ತಿತ್ತು, Isaiah never knew it. ಯೆಶಾಯ He ಗೊತ್ತಿರಲಿಲ್ಲ. wrote it, he died and went. ಆತ ಬರೆದು ಸತ್ತು ಹೋದ. 750 years later, 750 ವರ್ಷ ಆದ್ಮೇಲೆ according to scriptures, ವಾಕ್ಯಕ್ಕೆ ತಕ್ಕಂತೆ here comes Jesus. ಯೇಸು ಬಂದರು. He was called a Nazarene. ಆತನ ನಜರೇನ ಏನಾದ್ರು, He was lived in Nazareth. ನಜರೇತಿನಲ್ಲಿ He ಜೀವಿಸಿದನು, was born of a virgin. ಕನ್ಯೆಯಲ್ಲಿ ಜನಿಸಿದನು. All the scriptures. ಎಲ್ಲ ವಾಕ್ಯಗಳು When you tell somebody this, ಯಾರಿಗಾದ್ರೂ ಇದನ್ನ ಹೇಳುವಾಗ immediately their faith starts to rise. ತಕ್ಷಣ ನಂಬಿಕೆ ಅನ್ನೋದು ಹುಟ್ಟುತ್ತೆ, Their faith starts to rise. ಮೇಲೆ ಬರುತ್ತೆ. When they put their faith in Jesus. ಆಗ ಯೇಸುನಲ್ಲಿ ನಂಬಿಕೆ Then you ಇಡ್ತಾರೆ. tell them, ಆಗ ಹೇಳಿ, when you put your faith in Jesus, ನಿಮ್ಮ ನಂಬಿಕೆ you ಯೇಸು must ಮೇಲೆ also ಹಾಕಿದಾಗ know ನೀವು ಇನ್ನೂ that ನಂಬಬೇಕು. before he died, ಆತ he ಸಾಯ್ಕಿಂತ told ಮುಂಚೆ many times to us ಅನೇಕ ಬಾರಿ that he is going to die. ನಾನು ಸಾಯ್ತೀನಿ ಅಂತ. So you're listening. ಕೇಳಿಸ್ಕೊತಿದ್ದೀರಾ? Your faith grew like that way. ಹಾಗೆ So ನಿಮ್ಮ ನಂಬಿಕೆ you're telling ಬೆಳೀತು. somebody else ಈಗ now. ಬೇರೆಯವ್ರಿಗೆ So ಹೇಳ್ತಿದ್ದೀರಾ, their faith is growing. ನಂಬಿಕೆ They ಬೆಳೀತಿದೆ, begin to get convinced. ಅವ್ರಿಗೆ ಅರ್ಥ ಆಗುತ್ತೆ. You know, my dear friends, ನನ್ನ ಪ್ರಿಯ ಸ್ನೇಹಿತರೆ, you have two gates. ಎರಡು ದ್ವಾರಗಳು ನಿಮಗುಂಟು, Your eyes ನಿಮ್ಮ ಕಣ್ಣುಗಳು, and your ears. ನಿಮ್ಮ ಕಿವಿಗಳು. You understand? ಅರ್ಥ ಆಯ್ತಾ? Whatever comes into your body comes from here. ನಿಮ್ಮ ದೇಹಕ್ಕೆ ಏನೆಲ್ಲ ಹೊಕ್ಕುತ್ತೋ ಅದೆಲ್ಲ ಇಲ್ಲಿಂದ. The Bible says, ವಾಕ್ಯ ಹೇಳುತ್ತೆ, faith comes. ನಂಬಿಕೆ ಬರುತ್ತೆ, Faith comes. ನಂಬಿಕೆ ಬರುತ್ತೆ, Faith comes. ನಂಬಿಕೆ ಬರುತ್ತೆ. By hearing the word of God, ದೇವರ ವಾಕ್ಯವನ್ನು ಕೇಳುವುದರಿಂದ you become strong ನೀವು and ಬಲವಾಗ್ತೀರಾ, you start to stand in ನೀವು faith. ನಂಬಿಕೆಯಲ್ಲಿ ನಿಂತ್ಕೋತೀರಾ. When the devil comes to you and says, ಸೈತಾನ ಬಂದು what ಹೇಳುವಾಗ about your sins? ನಿನ್ನ ಪಾಪಗಳ ಬಗ್ಗೆ ಏನು It is written, ಬರೆಯಲ್ಪಟ್ಟಿದೆ, my sins are gone. ನನ್ನ ಪಾಪಗಳು ಹೋಯಿತು. How do you know that? ಹೇಗೆ ಗೊತ್ತು ನಿಮಗೆ? As you see the proof. ನೀವು ಪುರಾವೆ As you ನೋಡ್ತೀರಾ, see the proof. ಪುರಾವೆಗಳನ್ನ You see ನೋಡ್ತೀರಾ, God's word is not telling you lies. ದೇವರ ವಾಕ್ಯ ಸುಳ್ಳು ಹೇಳ್ತಾ Then ಇಲ್ಲ. your faith is becoming stronger. ಆಗ ನಂಬಿಕೆ ಬಲ ಆಗುತ್ತೆ, And that faith will grow. ಆಗ ನಂಬಿಕೆ ಬೆಳೆಯುತ್ತೆ. Then what happens? ಅದಾದ್ಮೇಲೆ ಏನಾಗುತ್ತೆ? When he died, ಆತ ಸತ್ತನು. according to the scriptures, ವಾಕ್ಯಕ್ಕೆ Jesus ಮೀರಿನ himself ಅವಶ್ಯಕತೆ said, ಯೇಸುವೇ ಹೇಳಿದ್ರು, before he died, ಆತ ಸಾಯಕಿನ as Jonah was in the whale's belly, ಯೋನನು ಹೇಗೆ ಆ ಮೀನಿನ ಹೊಟ್ಟೆಯಲ್ಲಿದ್ನೋ means that he was dead. ಅದರರ್ಥ ಸತ್ತು ಹೋಗಿದ್ದ ಅವನು. So also Son of Man will be. ಮನುಷ್ಯ ಕುಮಾರನು ಹಾಗೇನೆ ಇರ್ತಾನೆ. Exactly happened. ಹಾಗೆಯೇ ಆಯ್ತು. So then what happened? ಅದಾದ್ಮೇಲೆ ಏನಾಯ್ತು? Your faith is mixing the word of ಈಗ God. ನಂಬಿಕೆ ಜೊತೆ ದೇವರ ವಾಕ್ಯ Your ಬೆಳೀತಾ faith is ಇದೆ, growing now. ಬೆಳೀತಾ ಇದೆ. Turn to Hebrews 4:2. ಇಬ್ರಿಯ 4:2 ತಿರುಗಿಸಿ. You are so tired of life itself. ಜೀವನನೇ ಸಾಕು ಅನ್ಸಿರ್ಬೋದು. You have come through a long period of suffering. ಆ ಯಾತನೆಯ ಅತ್ಯಂತ ದೀರ್ಘ ಕಾಲವನ್ನು ನೀವು ದಾಟ್ಕೊಂಡು I want to ಬಂದಿದ್ದೀರಾ. challenge you. ಆದ್ರೆ ಸವಾಲಾಗ್ತದೆ. God's word ದೇವರ ವಾಕ್ಯ is for you. ನಿಮಗಾಗಿ. God can feel ದೇವರು ಅನುಭವಿಸ್ತಾನೆ, everything you feel. ನೀವು ಅನುಭವಿಸಿದೆಲ್ಲವನ್ನ ಆತ ಅನುಭವಿಸ್ತಾನೆ. Hebrews 4:15. ಇಬ್ರಿಯ 4:15. Now what I am sharing with you ನಾನು ಏನು ಹಂಚ್ಕೊಳ್ತಿದ್ದೀನಿ is ಅಂದ್ರೆ, God's word. ದೇವರ ವಾಕ್ಯ You believe it, ನೀವು ಅದನ್ನ ನಂಬ್ತೀರಾ, you mix it with faith. ನಂಬಿಕೆಯಲ್ಲಿ ಬೆರೆಸ್ತೀರಾ. You are called to live by faith. ನಂಬಿಕೆಯಲ್ಲೇ You ಜೀವಿಸಬೇಕು, are called to walk by faith. ನಂಬಿಕೆಯಲ್ಲೇ ನಡಿಬೇಕು, You are called to stand by faith. ನಂಬಿಕೆಯಲ್ಲೇ ನಿಲ್ಬೇಕು. Yes or no? ಹೌದೋ ಇಲ್ವೋ? By faith ನಂಬಿಕೆಯಿಂದ only you can glorify God. ನಂಬಿಕೆಯಿಂದ ಮಾತ್ರ ದೇವರಿಗೆ ಮಹಿಮೆ ಹೊಂದುತ್ತೆ. What it says. ಅಲ್ಲಿ ಏನ್ ಹೇಳಬೇಕಿದೆ? ಯಾಕೆಂದರೆ ನಮಗಿರುವ ಮಹಾಯಾಜಕನು ನಮ್ಮ ನಿರ್ಬಲಾವಸ್ಥೆಯನ್ನು ಕುರಿತು ಅನುತಾಪಮಾನವಿಲ್ಲದವನಲ್ಲ. ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆಯೇ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. This is touch very fully. Yeah, he knows. Now, Jesus knows ಯೇಸುವಿಗೆ ಗೊತ್ತು what you are going through. ನೀವು ಯಾವುದರ ಮುಖಾಂತರ ಹೋಗ್ತಿದ್ದೀರಾ. If you have a hard life in the house, ಮನೆಯಲ್ಲಿ ಕಠಿಣವಾದ ಜೀವಿತ ಇದೆಯಾ? Jesus knows ಯೇಸು ಗೊತ್ತು. what you need to do. ನೀವೇನ್ ಮಾಡ್ಬೇಕು? Wait for Him. ಕಾದಿರಿ, Wait for Him. ಕಾದಿರಿ. He is not going to fail you. ಆತ He is ಸೋಲಿಲ್ಲ, going to come and help you. ಆತ ಬಂದು ಸಹಾಯ ಮಾಡ. Are you sick? ಕಾಯಿಲೆಲ್ಲಿದ್ದೀರಾ? 15 of Mark. ಮಾರ್ಕ 15:15 ತಿರುಗಿಸಿ. What does it say? ಅಲ್ಲೇನ್ Now I ಹೇಳಲ್ಪಟ್ಟಿದೆ? want to tell you something. ನಾನು ಇನ್ನೊಂದು ವಿಷಯ ಹೇಳ್ತೀನಿ. Everything that happened to Jesus, ಯೇಸುವಿಗೆ ಆದದೆಲ್ಲವೂ, everything that happened to Jesus, ಯೇಸುವಿಗೆ ಆದದೆಲ್ಲವೂ, the people spat on Him, ಯೇಸುವಿನ ಮೇಲೆ ಬುಗುದ್ರು, ಹೊಡೆದ್ರು, it all happened for your sake. ಎಲ್ಲ ನಿಮ್ಗಾಗಿನೇ ಆಯ್ತು, It happened for my sake. ನನಗಾಗಿನೇ ಆಯ್ತು. Do you believe that? ನೀವು ಅದನ್ನ ನಂಬ್ತೀರಾ? Can you understand that? ಅದು ಅರ್ಥ ಆಗ್ತಿದ್ಯಾ? Jesus is a substitute for you. ಯೇಸು ನಿಮಗೆ ಬದಲಾಗಿ ಆತನು ಬಂದು. Do you know that in cricket we have a substitute runner? ನಿಮಗೆ ಗೊತ್ತು ಕ್ರಿಕೆಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ರನ್ನರ್ ಇರ್ತಾರಂತ. If he gets run out, you are out. ಅವ್ರು ರನ್ ಆದ್ರೆ ಮುಗೀತು. Jesus ಯೇಸು came to this world ಈ ಲೋಕಕ್ಕೆ ಬಂದನು to pay the price that Adam lost ಆದಾಮನು ಕಳೆದುಕೊಂಡಂತಹ ವಿಷಯಕ್ಕೆ ಕ್ರಯ ಕಟ್ಟಕ್ಕೆ and ಯೇಸು to ಬಂದನು. take back what Adam lost. ಆದಾಮ ಕಳೆದುಕೊಂಡದನ್ನ ಮತ್ತೆ Remember ಪಡೆಯೋದಕ್ಕೆ this. ಯೇಸು ಬಂದರು.
when Adam lost, ಆದಾಮ ಕಳ್ಕೊಂಡಾಗ what God said to him? ದೇವರು ಏನು ಹೇಳ್ತಾರೆ? Because you did this, ನೀನು ಇದನ್ನು ಮಾಡಿರೋದ್ರಿಂದ you are cursed. ನೀನು ಶಾಪಗ್ರಸ್ತನು. Out of the sweat of your brow, ನೀನು ಬೆವರು ಇಳಿಸಿ you will earn your living. ನಿನ್ನ ಜೀವನಕ್ಕೆ ನೋಡ್ಕೋಬೇಕು. That came under curse. ಅದು ಶಾಪದಲ್ಲಿ ಬಂದಿತ್ತು. The Bible says in Galatians 3:13, ಗಲಾತ್ಯ 3:13 ವಾಕ್ಯ ಹೇಳುತ್ತೆ, Jesus became a curse for you. ಯೇಸು ನಿಮಗಾಗಿ ಶಾಪಗ್ರಸ್ತನಾದನು. He removed Adam's curse on himself. ಆದಾಮನ ಶಾಪವನ್ನು ತನ್ನ ಮೇಲೆ ಆತ ಹೊತ್ತುಕೊಂಡನು. You don't need to sweat and earn your living now. ಇನ್ನು ಮುಂದೆ ನೀವು ನಿಮ್ಮ ಬೆವರು ಇಳಿಸಿ ನೀವು ದುಡಿಯುವ ಅವಶ್ಯಕತೆ ಇಲ್ಲ. All you got to do, ನೀವು ಮಾಡೋದೆಲ್ಲವೂ put God first, ದೇವರನ್ನ ಮೊದಲಾಗಿಡಿ. as Adam did when before the fall. ಆತ ಬಿದ್ದು ಹೋಗಿದ್ದ ಮುಂಚೆ ಆದಾಮನು ಮಾಡಿದ ಹಾಗೆ He had a fellowship with God. ಆತನಿಗೆ ದೇವರೊಟ್ಟಿಗೆ ಸಂಬಂಧ He ಇತ್ತು. loved God. ದೇವರನ್ನ ಪ್ರೀತಿಸಿದ. He did what God wanted him to do. ದೇವರು ಏನ್ ಮಾಡ್ಬೇಕು ಅಂತ ಬಯಸಿದ್ರು And what ಅದನ್ನ will ಮಾಡ್ದ. happen to you? ನಿಮ್ಗೆ ಏನಾಗುತ್ತೆ ಅವಾಗ? All the blessing of Abraham ಅಬ್ರಹಾಮನ ಎಲ್ಲಾ ಆಶೀರ್ವಾದಗಳು will come upon you. ನಿಮ್ಮ ಮೇಲೆ ಬರುತ್ತೆ. Adam did not have the blessing of Abraham. ಅಬ್ರಹಾಮನ ಆಶೀರ್ವಾದ ಆದಾಮನಿಗೆ ಇರಲಿಲ್ಲ. Yes or no? ಹೌದೋ ಇಲ್ವೋ? He was cursed. ಅಂದ್ರೆ ಶಾಪ ಅವನಿಗೆ. But Abraham, ಆದ್ರೆ ಅಬ್ರಹಾಮ through faith, ನಂಬಿಕೆಯ ಮುಖಾಂತರ he received the blessings back. ಆಶೀರ್ವಾದಗಳನ್ನು ವಾಪಸ್ ಪಡ್ಕೊಂಡ. Amen. Amen. You see, Abraham was very rich man. ನಿಮಗೆ ಗೊತ್ತು ಅಬ್ರಹಾಮ ತುಂಬಾ He had ಶ್ರೀಮಂತ. lots of money. ತುಂಬಾ ಹಣ He ಇತ್ತು. was blessed. ಆಶೀರ್ವಾದ ಹೊಂದಿದ್ದ. But why did he get so blessed? ಆದ್ರೆ ಯಾಕೆ ಅಷ್ಟು ಆಶೀರ್ವಾದ? It was first said about him, ಆತನ ಬಗ್ಗೆ ಹೇಳಲ್ಪಟ್ಟಿದೆ, he believed God. ಆತ ದೇವರಲ್ಲಿ ನಂಬಿದ. Hallelujah. ಹಲ್ಲೆಲೂಯಾ. We want to prosper. ನಾವು ಅಭಿವೃದ್ಧಿ ಹೊಂದಬೇಕು. But what is said about us? ಅದು ನಮ್ಮ ಬಗ್ಗೆ ಏನು ಹೇಳಲ್ಪಟ್ಟಿದೆ? That we believe God. ನಾವು ದೇವರನ್ನ ನಂಬಿದೀವಿ. When you believe God, ನೀವು ದೇವರನ್ನ ನಂಬಿದಾಗ you will prosper. Why? ನೀವು ಅಭಿವೃದ್ಧಿ ಹೊಂದ್ತೀರಿ. God said to us, ಯಾಕಂದ್ರೆ ದೇವರು ಹೇಳಿದ್ದಾರೆ, Jesus became a curse. ಯೇಸು ಶಾಪಗ್ರಸ್ತನಾದ. 3:14, Galatians 3. ಗಲಾತ್ಯ 3:14. We always stop at 3:13. 3:13 But ನಿಲ್ಲಿಸ್ತಾರೆ. the reason for him to become a curse, ಆದ್ರೆ ಆತ ಶಾಪಗ್ರಸ್ತನಾಗೋದಕ್ಕೆ ಕಾರಣ to ಏನಂದ್ರೆ prosper you and bless you, ನಿಮ್ಮನ್ನ ಅಭಿವೃದ್ಧಿ ಹೊಂದಿ and the blessing of Abraham to come upon you. ಅಬ್ರಹಾಮನ ಆಶೀರ್ವಾದ ಬರಲಿ ಅಂತ. Claim it. ಅದನ್ನ Believe it. ನಂಬ್ರಿ ಅದನ್ನ. You see what it says there? ನೋಡಿ ಅಲ್ಲಿ ಏನು ಹೇಳಲ್ಪಟ್ಟಿದೆ? ಏನೇ ಬರುತ್ತೆ. Run after Jesus. ಅದೇ ಯೇಸುವಿಂದ ಓಡಿ. Come to fellowship with Jesus. ಬನ್ನಿ ಯೇಸುನೊಟ್ಟಿಗೆ Come to love Jesus more. ಯೇಸುನ ಜಾಸ್ತಿ ಪ್ರೀತಿಸಿ. You know, one day one man, ಒಂದಿನ ಒಬ್ಬ ವ್ಯಕ್ತಿ, he is a pastor. ಆತ ಒಬ್ಬ ಸಭಾಪಾಲಕ. He was in some Gulf country. ಆತನು ಗಲ್ಫ್ ಕಂಟ್ರಿಯಲ್ಲಿದ್ದ. He went into a mall. ಒಂದು ಮಾಲ್ಗೆ ಹೋದ. And before the coronavirus came, everyone was shaking hands. ಕೊರೋನಾ ವೈರಸ್ ಬರೋಕ್ಕಿಂತ ಮುಂಚೆ ಎಲ್ಲರೂ ಕೈ. So when he entered, foreigners are very friendly. ಫಾರಿನರ್ಸ್ ತುಂಬಾ And the more friendly they are when they know Jesus. ಯೇಸುನ ತಿಳ್ಕೊಂಡ ಮೇಲೆ ಇನ್ನೂ ಫ್ರೆಂಡ್ಲಿ ಆಗ್ತಾರೆ. So they come and said, ಬಂದು ಹೇಳಿದ್ರು, "Hello sir, how are ಹಲೋ you?" ಸರ್ ಹೇಗಿದ್ದೀರಾ? He just did like that way. And he walked inside. ಮತ್ತೆ ಒಳಗಡೆ ಹೋಗ್ಬಿಟ್ಟು He shopped and he came out. ಎಲ್ಲ ಶಾಪಿಂಗ್ ಎಲ್ಲ ಮುಗಿತು When he ವಾಪಸ್ came ಬರ್ತಾರೆ. out, ಬಂದಾಗ That owner said, ಓನರ್ ಹೇಳ್ತಾರೆ, "When to pay the bill? ಬಿಲ್ ಪೇ ಮಾಡಕ್ಕೆ You don't pay. ನೀನ್ ಕಟ್ಬೇಡ ಅಂದ್ರು. You go." ನೀನ್ ಹೋಗ್ಬಿಡು. Why? ಯಾಕೆ ಅಂದ. He told the story. ಒಂದ್ ಕತೆ ಹೇಳ್ದ. I was tormented by evil spirit. ನನಗೊಂದು ದುರಾತ್ಮ ಹಿಡಿದಿತ್ತು. The minute you shook my ನೀನ್ hand, ಯಾವಾಗ ಕೈನ ನೀನ್ ಕುಲ್ಕುದೋ that spirit left and went. ಆ ದುರಾತ್ಮ ಬಿಟ್ಟು ಹೋಯ್ತು. I know you're a man of God. ನನಗೆ ಗೊತ್ತು ನೀನ್ ದೇವರ ಮನುಷ್ಯ. Can you see the blessing of Abraham? ನೋಡಿದ್ರ ಅಬ್ರಹಾಮನ ಆಶೀರ್ವಾದ Can ಏನು you see ಅಂತ? the blessing of Abraham? ಅಬ್ರಹಾಮನ ಆಶೀರ್ವಾದ You are running ಕಾಣಿಸ್ತಿದ್ಯಾ? after riches. ನೀವು ಐಶ್ವರ್ಯದಿಂದ You'll never ಹೋಗ್ತೀರಾ? get it. ನಿಮ್ಗೆ ಅದು ಸಿಗಲ್ಲ. Run after Jesus. ಯೇಸುವಿಂದ ಓಡ್ರಿ. This pastor, ಈ ಸಭಾಪಾಲಕ he ran after Jesus. ಯೇಸುವಿಂದ ಓಡಿದ್ರು. I'll tell you how he did it. ನಾನು ಹೇಳ್ತೀನಿ ಹೇಗೆ And ಮಾಡಿದ್ರು. what happened? ಏನಾಯ್ತು? He became a blessing. ಆಶೀರ್ವಾದವಾದ್ರು. You heard about Peter. ಪೇತ್ರನ ಬಗ್ಗೆ ಕೇಳಿದ್ರಲ್ಲ? What about Peter? ಏನಾಯ್ತು ಅವನ ಬಗ್ಗೆ? Peter. ಪೇತ್ರ, Your shadow fell on me. ನೀನ್ ನೆರಳು ಬಿದ್ದ ಅಷ್ಟೇ ನನ್ನ This ಮೇಲೆ. cancer disappeared from my body. ಕ್ಯಾನ್ಸರೇ ಹೊಂಟೋಯ್ತಲ್ಲಪ್ಪ. Hallelujah. Hallelujah. He said, brother, the minute you stepped in my ನನ್ನ house, ಮನೆಗೆ ಬಂದ ತಕ್ಷಣ all my misfortune disappeared. ನನ್ನೆಲ್ಲ ದರಿದ್ರ ಮಾಯ ಆಗೋಯ್ತು. You became a blessing. ನೀವೊಂದು ಆಶೀರ್ವಾದವಾದ್ರಿ. How many of you want that? ಎಷ್ಟು ಜನಕ್ಕೆ ಅದು ಬೇಕು? How many of you want that? ಎಷ್ಟು ಜನಕ್ಕೆ ಅದು ಬೇಕು? Yes. ಆಮೇಲೆ What do you want to do? ನೀವೇನ್ ಮಾಡ್ಬೇಕು? How to get it? ಹೇಗೆ ಹೊಂದ್ಕೋಬೇಕು? It's very not hard to get. ಕಷ್ಟ ಏನಲ್ಲ. It takes little time. ಸ್ವಲ್ಪ ಸಮಯ ಆಗುತ್ತೆ. But what you must do? ಅದೇ ಏನ್ ಮಾಡ್ಬೇಕು? Every day ಪ್ರತಿದಿನ become able. ಆಬೇಲನಾಗಿ Go to Calvary. ಕಲ್ವಾರಿ ಹತ್ರ ಹೋಗಿ Think of Jesus. ಯೇಸು ಬಗ್ಗೆ ಯೋಚಿಸಿ. Thank you for dying for me. ವಂದನೆ ನನಗಾಗಿ ನೀನು Thank you for dying for me. ವಂದನೆ ಅಂತ ಹೇಳಿ. Next you become what? ಮುಂದಿನದಾಗಿ ಏನಾಗ್ಬೇಕು ನೀವು? Enoch. ಹನೋಕನಾಗ್ಬೇಕು. Examine your life. ಪರೀಕ್ಷೆ ಮಾಡ್ಕೊಳ್ಳಿ. Cry out to God. ಮೊರೆ ಇಡಿ. I want to walk with you. ನಾನು ನಿನ್ನೊಟ್ಟಿಗೆ ನಡಿಬೇಕು Next ಅಂತ one you ಹೇಳಿ. become. ಮುಂದೆ ಏನಾಗ್ಬೇಕು? Noah. Start reading the word of God. ವಾಕ್ಯ ಓದ್ತಾ ಇರಿ. Noah built a ship. ನೋವ ಹಡಗು But ಕಟ್ಟ. you are building this ship. ಆದ್ರೆ ನೀವು ಈ ಹಡಗು ಕಟ್ತಾ So ಇದ್ದೀರಿ. read the Bible ವಾಕ್ಯ ಓದಿ. as much as you can. ಎಷ್ಟಾಗುತ್ತೋ ಅಷ್ಟು. Next what you do? From the Bible, ಅದಾದ್ಮೇಲೆ God will speak something to you. ದೇವರು ಏನಾದ್ರೂ ವಾಕ್ಯ 100%. ಮಾತಾಡಿದಾಗ 100 God will share something to you. ಮಾತಾಡ್ತಾರೆ. Obey it. ವಿಧೇಯರಾಗಿ Take it seriously. ಗಂಭೀರವಾಗಿ ತಗೊಳ್ಳಿ. Surrender to it. ಅದನ್ನ Then you become an Abraham. ಅಲ್ಲಿ ಅಬ್ರಹಾಮ ಆಗ್ತೀರಾ. Obey God. ವಿಧೇಯರಾಗಿ. Every day what you do? ಪ್ರತಿದಿನ ಏನ್ ಮಾಡ್ತೀರಾ? Worship. ಆರಾಧಿಸ್ತೀರಾ.
love Jesus? ಯೇಸುನ Come, ಪ್ರೀತಿಸ್ತೀರಾ? just let us pray. ಈಗ ಪ್ರಾರ್ಥನೆ ಮಾಡಿ. Jesus, ಯೇಸುವೇ, I want to love you more. ನಿನ್ನನ್ನು ನಾನು ಹೆಚ್ಚಾಗಿ I want to love you more. ಇನ್ನೂ ಹೆಚ್ಚಾಗಿ Reveal ಪ್ರೀತಿಸ್ತೇನೆ. your love to me. ನಿನ್ನ ಪ್ರೀತಿನ I don't want to ಪ್ರಕಟಗೊಳಿಸು. run after riches. ಹಣದ ಹಿಂದೆ I ಓಡೋದು don't ಬೇಡ. want to run after any blessing in this world. ಯಾವುದೇ ಆಶೀರ್ವಾದದಿಂದ ಓಡೋದು ಬೇಡ. I will work hard, ನಾನು ಕಷ್ಟಪಟ್ಟು but ಕೆಲಸ I ಮಾಡ್ತೀನಿ, leave the results to you. ಆದ್ರೆ ಫಲಿತಾಂಶ ನಿನಗೆ ಬಿಟ್ಟಿದ್ದು. Lord, ದೇವರೇ, I want to love you more. ನಿನ್ನನ್ನು ಪ್ರೀತಿಸ್ತೀನಿ. So church, ಸಭೆ, as we love Jesus more, ಯೇಸುನ ಇನ್ನೂ There's a ಪ್ರೀತಿಸುವಾಗ story. ಒಂದು ಕಥೆ ಉಂಟು. one man ಒಬ್ಬ ವ್ಯಕ್ತಿ who had a beautiful wife, ಸುಂದರವಾದ ಹೆಂಡತಿ ಇದ್ಲು. and when she was giving birth, ಆ ಮಗು ಜನ್ಮ ಕೊಡುವಾಗ ಆಕೆ she died and the child died. ಆಕೆನೂ ಸತ್ತೋದ್ಲು, ಮಗುನು ಸತ್ತೋಯ್ತು. Her husband lost faith in God, ಆ ಗಂಡ ನಂಬಿಕೆನೆ ಕಳ್ಕೊಂಡ ದೇವರಲ್ಲಿ. and for 10 years he lived without God. 10 ವರ್ಷ ದೇವರಿಲ್ಲದೆ ಬದುಕ. And then one day he was living in a village in somewhere in England, ಆದ್ರೆ ಒಂದಿನ ಒಂದು ಹಳ್ಳಿಲಿ ಇಂಗ್ಲೆಂಡ್ ಅಲ್ಲೆಲ್ಲೋ ಇದ್ದ. and it so happened that one house was on fire, ಹೆಂಗಾಯ್ತು ಅಂದ್ರೆ ಒಂದು ಮನೆಗೆ ಬೆಂಕಿ ಹತ್ಕೊಳ್ತು. and one small boy was on top on the first floor, ಫಸ್ಟ್ ಫ್ಲೋರ್ ನಲ್ಲಿ ಒಬ್ಬ and he ಚಿಕ್ಕ can't get ಹುಡುಗ out ಇದ್ದ. because it's a house of wood. ಅದು ಮರದಿಂದ ಮಾಡಿದಂತಹ ಮನೆ It is ಆಗಿದ್ರಿಂದ catching fire very fast. ತುಂಬಾ ಬೇಗ ಹತ್ಕೊಳ್ತಾ ಇದೆ ಬೆಂಕಿ. The only thing that can climb up to that is the steel pipes outside. ಹೊರಗಡೆ Iron pipes. ಸ್ಟೀಲ್ ಪೈಪ್ಸ್ ಮಾತ್ರ, ಅದು Iron pipes. ಕಬ್ಬಿಣದ ಪೈಪ್ ಮಾತ್ರ ಸಹಾಯ They build ಮಾಡುತ್ತೆ. a house with wood because it's very cold in England. ಯಾಕಂದ್ರೆ ಅವರು ಮನೆಯನ್ನ ತುಂಬಾ ಚಳಿ ಇರೋದ್ರಿಂದ ಮನೆಯನ್ನ ಮರಗಳಲ್ಲಿ Those ಕಟ್ತಾರೆ days. ಆ ದಿನಗಳಲ್ಲಿ. So then nobody can save him. ಯಾರು ಕಾಪಾಡಕ್ ಆಗ್ತಾ ಇಲ್ಲ. But this man, ಆದ್ರೆ ಈ ವ್ಯಕ್ತಿ he climbed that iron pipes. ಆ ಕಬ್ಬಿಣದ ಪೈಪ್ ನ It was very hot. ತುಂಬಾ ಬಿಸಿ ಇತ್ತು ಅದು. He really burned his hands very badly. ಆತನ ಕೈಯೆಲ್ಲ ಸಂಪೂರ್ಣ ಸುಟ್ಟು ಹೋಯ್ತು. Pulled that boy out. ಆ ಹುಡುಗನ ಎಳ್ಕೊಂಡ. And by God's grace, God he saved him. ದೇವರ ಕೃಪೆಯಿಂದ ಹೆಂಗೋ ಕಾಪಾಡ್ದ. He was living with only his grandmother. ಆತನ ಅಜ್ಜಿ ಜೊತೆ ಮಾತ್ರ ಆತ ಇದ್ದ. His ಅವಾಗ parents were not there. ಆ ತಂದೆ ತಾಯಿಗಳಿರ್ಲಿಲ್ಲ, Died. ಸತ್ತೋದು. Then this granny also, she also got saved. ಈ ಅಜ್ಜಿನೂ ಹೆಂಗೋ ಬಚಾವ. And after some days, she also died. ಸ್ವಲ್ಪ ದಿನ ಆದ್ಮೇಲೆ ಆಕೆ ಸತ್ತೋದು. So there was a meeting in the town hall. ಒಂದು ಟೌನ್ ಹಾಲ್ ಅಲ್ಲಿ, Town hall in that panchayat, like. ಪಂಚಾಯತ್ ತರ ಅನ್ಕೊಳ್ಳಿ. He said, now who will this child go to? ಈಗ ಈ ಮಗು ಯಾರಿಗೆ ಸೇರ್ಬೇಕು ಅಂತ. But now this man wanted that child. ಈ ವ್ಯಕ್ತಿಗೆ ಆ ಹುಡುಗ Say his ನನ್ಬೇಕು name is Jim. ಅನ್ಕೊಳ್ಳಿ. ಜಿಮ್ ಆತನ ಹೆಸರು. And Mr. and Mrs. Benson also wanted that child. ಇನ್ನೂ ಮಿಸ್ಟರ್ ಅಂಡ್ ಮಿಸಸ್ ಬೆನ್ಸನ್ ಅವ್ರಿಗೂ ಬೇಕು ಅಂತ He ಅನ್ಸುತ್ತೆ. said, we will look after him. ನಾನು ನೋಡ್ಕೋತೀನಿ. We know Jim is a good man. ಜಿಮ್ ಒಳ್ಳೆ But we will bring him up in the fear of God. ಆದ್ರೆ ದೇವರ ಭಯದಲ್ಲಿ ನಾವು ನಡೆಸ್ತೀವಿ. And they asked Jim, what do you say? ಜಿಮ್ ಏನ್ ಹೇಳ್ತೀರಾ ನೀವು? He lifted up his bandaged hands. ಅವನು ಬ್ಯಾಂಡೇಜ್ ಇದ್ದ ಕೈನ ಮೇಲೆತ್ತ. And they realized ಅವ್ರಿಗೆ ಅರ್ಥ ಆಯ್ತು, he has a right to the child. ಅವನಿಗೆ ಎಲ್ಲ ಅರ್ಹತೆ ಇದೆ. And he took the child. ಮಗುನ ಎಳ್ಕೊಂಡ. And he started to make him to grow with him. ಆತನೊಟ್ಟಿಗೆ ಬೆಳೆಸ್ದ. They had a good time. ಒಂದು ಒಳ್ಳೆ ಸಮಯ Why ಇದೆ. I'm telling this ನಾನು church? ಯಾಕೆ ಹೇಳ್ತಿದ್ದೀನಿ ಅಂದ್ರೆ, Stop loving the things of this world. ಈ ಲೋಕದ ಸಂಗತಿಗಳನ್ನು ಪ್ರೀತಿ Start ಮಾಡೋದನ್ನ loving ನಿಲ್ಲಿಸಿ the Creator. ಸೃಷ್ಟಿಕರ್ತನನ್ನ He has the best plan for ಪ್ರೀತಿಸಿ. you. ಆತನಿಗೆ ಉತ್ತಮ ಯೋಜನೆ ಇದೆ. He knows what you need. ನಿಮ್ಗೆ ಏನ್ ಬೇಕೋ ಅದು ಆತನಿಗೆ Trust ಗೊತ್ತು. him. ನಂಬಿ ಆತನ. I tell you honestly, ಪ್ರಾಮಾಣಿಕವಾಗಿ I don't have any money to get my daughter married. ನನ್ನ ಮಗಳನ್ನ ಮದುವೆ ಮಾಡಿಸ್ಲಿಕ್ಕೂ ನನ್ನ ಹತ್ರ ಹಣ Money. ಎಸ್ಟೇಟ್ಗೆ ವಾಪಸ್ ಹೋಗಿ ದುಡ್ಡು ಮಾಡಬಹುದು. ನಾನು I would have done it in 89. 89ರಲ್ಲಿ ನಾನು ಅದನ್ನ ಮಾಡಬಹುದು. I never did that. ನಾನು ಮಾಡಲಿಲ್ಲ. Because I want to hear God. ಯಾಕಂದ್ರೆ ದೇವರ ಸ್ವರ I want to do what God says. ದೇವರು ಏನ್ ಹೇಳ್ತಾರೋ ಅದನ್ನೇ You ಮಾಡಿ. know something? ನಿಮ್ಗೆ ಗೊತ್ತಾ? I will never be put to shame. ನಾನು ಎಂದಿಗೂ ನಾಚಿಕೆ ಒಳಪಡುವುದಿಲ್ಲ. Hallelujah. Hallelujah. ಹೇಳಿ. I will never be put to ನಾನು shame. ಎಂದಿಗೂ ನಾಚಿಕೆ ಒಳಪಡುವುದಿಲ್ಲ. I follow Jesus. ನಾನು ಯೇಸು I will ಹಿಂಬಾಲಿಸ್ತೀನಿ. never be put to ನಾನು shame. ಎಂದಿಗೂ ನಾಚಿಕೆ ಒಳಪಡುವುದಿಲ್ಲ. Keep on confessing that. ಅದನ್ನ ಹೇಳ್ತಾನೆ. Whenever you feel devil is telling you this, say, I will never be put to shame. ಯಾವಾಗೆಲ್ಲ ಸೈತಾನ ಹಂಗೆ ಹೇಳ್ತಾನೆ ಹಿಂಗೆ ಹೇಳ್ತಾನೆ ಅವಾಗೆಲ್ಲ ಹೇಳಿ ನಾನು ನಾಚಿಕೆ So ಒಳಪಡುವುದಿಲ್ಲ. this man grew up nicely with his boy and used to kiss his hand. ಆ ಹುಡುಗ ಚಿಕ್ಕ ಹುಡುಗ ಬೆಳ್ತಾ ಅದೇ ಹಾಗೆ And look ಬೆಳೆದ. into the father's eyes. ತಂದೆ ಕಣ್ಣುಗಳಲ್ಲಿ And say, ಕಣ್ಣಿಟ್ಟು how ಗಾಯಕ್ಕೆ much you ಮುಟ್ಕೊಂಡು, love me now. ನೀನು ಎಷ್ಟು ಪ್ರೀತಿ ಮಾಡ್ತೀಯಲ್ವ ನನ್ನ. And so he saw his eyes were so badly burned. ತುಂಬಾ ಕೆಟ್ಟದಾಗಿ ಸುಟ್ಟೋಗಿತ್ತು. One day there was an exhibition in that village. ಆ ಹಳ್ಳಿಯಲ್ಲಿ ಒಂದು ಎಕ್ಸಿಬಿಷನ್ ಇತ್ತು ಒಂದಿನ. And they went and saw everything. ಅವ್ರು ಹೋಗಿ ಎಲ್ಲಾನು ನೋಡಿದ್ರು. Father and this adopted son was so happy. ಈ ತಂದೆ ಮತ್ತು ಈ ದತ್ತು ಮಗ ಹೋದ್ರು. ತುಂಬಾ And ಸಂತೋಷ they were ಆಯ್ತು. happy looking at everything. ಎಲ್ಲ When ಸಂತೋಷ. they are leaving the hall, ಬಿಡುವಾಗ there's a big artist photograph of Jesus. ಯೇಸು ಕ್ರಿಸ್ತನ ಒಂದು ಛಾಯಾಚಿತ್ರ. And in his hands also there's two. ಆತನ ಕೈಯಲ್ಲೂ ಎರಡು ಕೈಯಲ್ಲೂ ತೂತು. And when he's passing by, this boy called his dad. ಆ ಹುಡುಗ ಹಿಂಗ್ ಹೋಗ್ಬೇಕಾದ್ರೆ ಕರೆದ ಅಪ್ಪನ. Who is this man? ಯಾರಿದು ಅಂತ ಕೇಳ್ದ. He looked, oh, he saw Jesus. He said, no, come. ಅವ್ನು ಯೇಸು ನೋಡಿದ ತಕ್ಷಣ ಬಾ ಅಂದ. Bye. To go man. ಎಳ್ಕೊಂಡು ಹೋಗ್ಬಿಟ್ಟ. Then you will not leave, the boy will not ಆ leave. ಹುಡುಗ ಬಿಡ್ತಾನೆ ಇಲ್ಲ. Tell me, no. ಹೇಳಪ್ಪ. Hey, daddy, tell me who's that ಅಪ್ಪ man? ಹೇಳು ಯಾರವನು. Did he also love somebody? ಅವನು ಯಾರನ್ನಾದ್ರೂ ಪ್ರೀತಿ ಮಾಡಿದ್ನ? That touched that man's heart. ಆ ಮಾತುಗಳು ಆ ವ್ಯಕ್ತಿಯ ಹೃದಯ He started weeping. ಆತ ಆಡೋದಕ್ಕೆ ಶುರು ಮಾಡ್ದ. He started weeping.
ಆತ ಅಳಲು ಶುರು ಮಾಡಿದ. Put his faith back in Jesus. ಆತನ ನಂಬಿಕೆಯನ್ನು ವಾಪಸ್ ಯೇಸುವಿನಲ್ಲಿ ಇಟ್ಟ. He know that Jesus loves him. ಆತನಿಗೆ ಗೊತ್ತಿತ್ತು ಯೇಸು ಪ್ರೀತಿಸ್ತಾನೆ. Sometimes in life things will happen. ಕೆಲವೊಮ್ಮೆ ಜೀವನದಲ್ಲಿ ಈ We ಸಂಗತಿಗಳಾಗಿ don't understand. ನಮ್ಗೆ ಅರ್ಥ ಆಗಲ್ಲ. When we look at Calvary, ಆದ್ರೆ ಕಲ್ವಾರಿನ ವಾಪಸ್ we ನೋಡುವ know Jesus loves us. ನಮಗೆ ಗೊತ್ತು ಯೇಸು ಪ್ರೀತಿಸ್ತಾನೆ. Keep that faith. ಆ ನಂಬಿಕೆ ಇಟ್ಕೊಳ್ಳಿ. How many of you believe Jesus ಎಷ್ಟು ಜನ loves ನಂಬ್ತೀರಾ ಯೇಸು However bad it may ಪ್ರೀತಿಸ್ತಾನೆ ಅಂತ? ಎಷ್ಟೇ ಕೆಟ್ಟದಾಗ್ಲಿ you? ಪರಿಸ್ಥಿತಿ, However you may fail, ಹೇಗೆ ಸೋತ್ ಹೋಗ್ಲಿ ನೀವು, Jesus will never fail. ಯೇಸು ಸೋತ್ ಹೋಗೋದಿಲ್ಲ. Hold on to the Lord. ಇಟ್ಕೊಳ್ಳಿ ಆತ. He will make you a blessing. ಆತ ನಿಮ್ಮನ್ನ ಆಶೀರ್ವಾದ ನಿಧಿಯಾಗಿ ಮಾಡ್ತಾನೆ. Hallelujah. Hallelujah. I tell you, I have seen so much of blessings gone to others because of Jesus living in me. He will do the same thing in yours. ಯೇಸು ಕ್ರಿಸ್ತ ನನ್ನ ಒಳಗೆ ಇರುವುದರಿಂದ ಬೇರೆಯವರಿಗೆ ಆಶೀರ್ವಾದ ಹರಿದು ಹೋಗಿದ್ದನ್ನು ನಾನು ನೋಡಿದ್ದೀನಿ, ಸಾಕ್ಷಿ. Amen. So, church, 15:15 of Mark, I told you to read. ನಾನು ಹೇಳಿದೆ ಮಾರ್ಕ್ 15. Finally, I got some few minutes left. ಕೆಲವೇ ನಿಮಿಷ ಇದೆ ನನಗೆ. I want to tell you here, ಇಲ್ಲಿ ಹೇಳ್ತೀನಿ, if you are sick, ಕಾಯಿಲೆಯಿಂದ ಇದ್ದೀರಾ, you got to believe. ನೀವು ನಂಬಬೇಕು. Jesus knows you are sick. ಯೇಸುಗೆ ಗೊತ್ತು ನೀವು ಕಾಯಿಲೆಯಿಂದ And ಇದ್ದೀರಾ. because of your sickness, ನಿಮ್ಮ ಕಾಯಿಲೆ ಮುಖಾಂತರ He took this beating. ಆ ಏಟಿಂದ ಯೇಸು. Now, Pilate said, ಪಿಲಾತ ಹೇಳ್ತಾನೆ, don't you know, ನಿನಗೆ ಗೊತ್ತಿಲ್ಲ I can free you? ನಾನು ನಿನ್ನನ್ನು ಬಿಡುಗಡೆ ಮಾಡಬಹುದು. Jesus said to him, ಯೇಸು ಹೇಳಿದ್ರು, you cannot do anything ನೀನೇನು ಮಾಡಕ್ಕಾಗಲ್ಲ unless it's given from above. ತಂದೆಯಿಂದ ಬರದ ಹೊರತು. You understand? And Artha, suddenly, the Tande has allowed Jesus to get a beating. ಆಗ ಹಾಗಾದ್ರೆ ತಂದೆನೇ ಬಿಟ್ಕೊಟ್ರು. You know what a beating that is? ಎಂತ ಏಟು ಗೊತ್ತಾ? People will die. ಸತ್ತು ಹೋಗ್ತಾರೆ ಜನ. I tell you, the beating, if you see, you will not sleep. ಆ ಏಟನ್ನ ನೀವು ನೋಡಿದ್ರೆ ನೀವು ನಿದ್ದೆನೂ ಮಾಡಲ್ಲ. His back will be fully opened up. ಅಂದ್ರೆ ಆತನ ಬೆನ್ನು ಸಂಪೂರ್ಣ ತೆರೆದಂತಾಗುತ್ತೆ. His sides will open up. ಆತನ ಪಕ್ಕೆಗಳೆಲ್ಲ ಓಪನ್ His ಆಯ್ತು. stomach inside will all come out. ಆತನ ಹೊಟ್ಟೆ ಭಾಗದ ಎಲ್ಲ ಭಾಗಗಳು ಹೊರಗಡೆ. That much beating Jesus took ಅಂದ್ರೆ ಅಷ್ಟರ ಮಟ್ಟಿಗಿನ ಏಟು for our sickness. ನಮ್ಮ ಕಾಯಿಲೆಗಳಿಗಾಗಿ ಯೇಸು ಹೊಂದಿಕೊಂಡರು. So what you must do? ಹಾಗಾದ್ರೆ ನೀವೇನ್ When ಮಾಡಿ? you are sick, ಕಾಯಿಲೆಯಿಂದ ಇರುವಾಗ ask God, ಕೇಳಿ ದೇವ್ರು, why? ಯಾಕೆ ದೇವ್ರೆ, Why I am sick? ಯಾಕೆ ನನಗೆ ಕಾಯಿಲೆ? Sometimes BP, you have BP. ಕೆಲವೊಮ್ಮೆ ಬ್ಲಡ್ ಪ್ರೆಷರ್. Why? ಯಾಕೆ? You are eating pickle like food. ಉಪ್ಪಿನಕಾಯಿನ ಊಟ ಅನ್ನೋ ತರ ತಿಂತಿದ್ದೀರಾ. You idolize pickle. ಉಪ್ಪಿನಕಾಯಿ Maybe one of the reasons. ಅದೊಂದು ಕಾರಣ ಇರ್ಬೋದು. It may be some other reason. ಅಥವಾ ಬೇರೆ ಏನಾದ್ರು. You may be worrying. ಚಿಂತೆ ಚಿಂತೆ And ಚಿಂತೆ. God says, cast your burden on Him. ಎಲ್ಲ ಚಿಂತ ಭಾರ ಆತನ ಮೇಲೆ ಹಾಕಿ ಅಂತ ಹೇಳಿ. This is your burden. ಇದು ನಿಮ್ಮ ಭಾರನ. 5:7 1 Peter says what? 1 ಪೇತ್ರ 5:7 ಏನು ಹೇಳುತ್ತೆ? ಎಲ್ಲ ಚಿಂತ ಭಾರ. Now, for example, where is Sujata? ಸುಜಾತ ಅವರು. She have 2 daughters. ಅವರಿಗೆ 2 ಹೆಣ್ಣು ಮಕ್ಕಳು. She can worry. ಚಿಂತೆ What ಮಾಡ್ಬೋದು. I'm going to do? ನಾನು ಏನ್ ಮಾಡ್ಲಿ? But she can go to Jesus. ಅದೇ ಸ್ತೋತ್ರ. So these 2 daughters, 2 ಹೆಣ್ಣು is your ಮಕ್ಕಳನ್ನ daughters. ನಿನ್ನ ಮಕ್ಕಳು. You look after them. ನೀನ್ ನೋಡ್ಕೋ. Every time the thought comes to her, ಪ್ರತಿ ಸಲ ಅದು no, ಯೋಚನೆ I give ಬಂದಾಗ it to Jesus. ನಾನು ಯೇಸು ಹತ್ರ ಕೊಟ್ಟಾಯ್ತು. I refuse to worry. ನಾನು ಚಿಂತೆ ಮಾಡಲ್ಲ. Thoughts will tell her, ಯೋಚನೆ ಬರುತ್ತೆ. you're a foolish woman. ನಿನ್ You ಮೂರ್ಖ must ನೀನು. think of doing something. ನೀನ್ ಏನಾದ್ರು ಮಾಡ್ಬೇಕು ನೀನು. Whatever she could do, she did. ಏನೆಲ್ಲ ಮಾಡ್ಬೇಕು ಎಲ್ಲ ಮಾಡಾಯ್ತು. Beyond that, she can do it. ಅದೆಲ್ಲ ಆದ್ಮೇಲೆ ಇನ್ನು ಏನು So she ಮಾಡ್ತಾರೆ? has to give that worry to ಹಾಗಾದ್ರೆ Jesus. ಆ ಚಿಂತೆನ ಯೇಸು. What will happen then? ಏನಾಗುತ್ತೆ ಅವಾಗ? You will not get worried. ನಿಮ್ಗೆ ಚಿಂತೆ ಆಗಲ್ಲ. Your blood pressure and all those things will be normal. ನಿಮ್ಮ ಎಲ್ಲ ಬ್ಲಡ್ ಪ್ರೆಷರ್ ಎಲ್ಲ ನಾರ್ಮಲ್ ಆಗುತ್ತೆ. I tell you honestly, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. if you neglect your body, ನಿಮ್ಮ ದೇಹವನ್ನ ನೀವು you will be sick. ನೀವು ಅದು ನೋಡ್ಕೊಳ್ಳಿಲ್ಲ ಅಂದ್ರೆ ಕಾಯಿಲೆ ಬೀಳ್ತೀರಾ. Food is out of control. ಉದಾಹರಣೆಗೆ ನೀವು ಊಟ ಮಾಡುವುದು ಮಿತಿ ಇಲ್ಲದೆ ಮಾಡುವುದಾದ್ರೆ, You don't know when to stop. ಅಂದ್ರೆ ನಿಲ್ಸೋದು ಯಾವಾಗ ಅಂತಾನೆ ಗೊತ್ತಿಲ್ಲ. Eat. ಸುಮ್ಮನೆ ತಿಂತಾನೆ No ಇರೋದು. fasting. ಉಪವಾಸ ಇಲ್ಲ. Surely you will get problem. ಅವಾಗ ಸಮಸ್ಯೆ ಆಗುತ್ತೆ. All this chastisement will come to change your direction. ಆ ಎಲ್ಲ ಏಟುಗಳು ಬರೋದು ನಿಮ್ಮ ದಿಕ್ಕನ್ನು ಬದಲಾಯಿಸಿ. Ask for sorrow. ಕೇಳ್ಕೊಳ್ಳಿ, ಕ್ಷಮಾಪಣೆ ಕೇಳ್ಕೊಳ್ಳಿ. Then ಅದಾದ್ಮೇಲೆ claim the promise. ವಾಗ್ದಾನ ಇಡು. Don't beg for healing. ಸೌಖ್ಯತೆಗಾಗಿ ಭಿಕ್ಷೆ It is ಬೇಡಬೇಡಿ. already granted to you. ಅದೀಗಾಗಲೇ ಕೊಡಲ್ಪಟ್ಟಿದೆ. You got to believe for you. ನೀವು ನಂಬೇಕಷ್ಟೇ. Hallelujah. ಹಲ್ಲೆಲೂಯಾ. He took the scourge. ಆತ ಅಷ್ಟು ಮಟ್ಟಿಗೆ ಏಟ್ತಿಂದ. Touch his back. ನೀವು ಮುಟ್ಟಿದ್ರೆ ಆತನ Your ಬೆನ್ನನ್ನ blood will run cold. ನಿಮ್ ರಕ್ತ ತಣ್ಣಗಾಗುತ್ತೆ. Why? ಯಾಕೆ? Such a beating ಅಷ್ಟು ನೋವು ಏಟು for my healing. ನನ್ನ ಸೌಖ್ಯತೆಗಾಗಿ. So what we say? ನಾವೇನ್ ಹೇಳ್ತೀವಿ? By his stripes ಆತನ ಬಾಸುಂಡೆಗಳಿಂದ we are ನಾವು ಏನಾಗಿದ್ದೀವಿ? healed. ಗುಣ ಆಗಿದ್ದೀವಿ. I search in the Bible, healing is only meant for sickness. ಸೌಖ್ಯತೆ ಕಾಯಿಲೆಗಳಿಗಾಗಿ ಮಾತ್ರ ಅಂತ ವಾಕ್ಯಗಳಲ್ಲಿ And once or twice mentioned for sin. ಪಾಪಕ್ಕೆ ಬರೀ 2 ಬಾರಿ ಏನೋ ಹೇಳಲ್ಪಟ್ಟಿದೆ. But that beating he has taken for our healing. ಆ ಏಟೆಲ್ಲ ತಗೊಂಡಿದ್ದು ನಮ್ಮ ಸೌಖ್ಯತೆಗಾಗಿಯೇ. Believe it. ಅದನ್ನ ನಂಬ್ರಿ. Once you believe it, ಅದನ್ನ ನಂಬಿ ಆದ್ಮೇಲೆ that sickness has to leave your ಆ body. ಕಾಯಿಲೆ ಬಿಟ್ಟು ಹೋಗೇ ಹೋಗುತ್ತೆ. Even the doctor will say, ಡಾಕ್ಟರ್ ಹೇಳ್ಬೋದು, oh, ಅದು ಕಾಯಿಲೆ ಹೋಗಲ್ಲ. ಅದು ಹೋಗಲ್ಲ. ದೇವರು ಭಾಷೆಯಿಂದ ಹೋಗ್ತಾರೆ. ಯೇಸುವಿನ ಭಾಷೆಯಿಂದ ಹೋಗುತ್ತೆ. Hallelujah. Hallelujah. No, AIDS, you cannot get healed. ಏಡ್ಸ್ಗೆ ಸೌಖ್ಯತೆನೇ ಇಲ್ಲ. No. ಇಲ್ಲ. Jesus' stripes heals. ಯೇಸುವಿನ ಬಾಸುಂಡೆಗಳು ಅದನ್ನು ಕೂಡ So many testimonies. ಎಷ್ಟೋ ಸಾಕ್ಷಿಗಳು. Because they believed. ಅವ್ರು ನಂಬಿರೋದ್ರಿಂದ. If you believe, ನೀವು you ನಂಬುವುದಾದ್ರೆ will see the glory of God. ನೀವು ದೇವರ ಮಹಿಮೆ. Lastly, but last verse. ಕಡೆಯದಾಗಿ Why cannot you believe?
ಯಾಕೆ ನೀವು ನಂಬಕ್ಕಾಗ್ತದೆ? John 5:44. I forgot to mention this. ಯೋಹನ It 5:44 says, ಹೇಳುತ್ತೆ, you can't believe ನೀವು ನಂಬಕ್ಕೆ ಅಸಾಧ್ಯ, because you are seeking honor from man. ಯಾಕಂದ್ರೆ ಮನುಷ್ಯರಿಂದ ಪುರಸ್ಕಾರ ಬರಲಿ ಅಂತ That ಕಾಯ್ತಿದ್ದೀರಾ. you are thinking what the people will think about you. ಜನ ನನ್ನ ಬಗ್ಗೆ ಏನು ಯೋಚನೆ When ಮಾಡ್ತಾರೆ, I believe, ನಾನು ನಂಬಿದ್ರೆ what they will say about me, ನನ್ನ ಬಗ್ಗೆ ಏನ್ ಹೇಳ್ತಾರೆ, and what they will think about me. ನನ್ನ ಬಗ್ಗೆ ಏನು ಯೋಚನೆ If I ಮಾಡ್ತಾರೆ, pray for somebody, ಯಾರಿಗಾದ್ರೂ ಪ್ರಾರ್ಥನೆ and they get ಮಾಡಿದ್ರೆ healed, ಗುಣ ಆಗ್ಬಿಟ್ರೆ what man opinion about me? ಮನುಷ್ಯನ ಅಭಿಪ್ರಾಯ ಏನು If you have that type of mind, ಅಂತ ಮನಸ್ಸಿದ್ರೆ Think. ಯೋಚನೆ you ಮಾಡಿ. are praying for the most sick person ಯಾರಿಗೂ ತುಂಬಾ ಕಾಯಿಲೆ ಇದೆ, and he's getting healed. ಅವ್ರಿಗೆ ಪ್ರಾರ್ಥನೆ ಮಾಡ್ತಿದ್ರೆ ಗುಣ First ಆಗ್ತಾರೆ. thought, what will be? ಮೊದಲನೇ ಯೋಚನೆ ಏನು, What is thinking about me? ನನ್ನ ಬಗ್ಗೆ What ಏನು is ಯೋಚನೆ thinking ಮಾಡ್ತಾ about ಇದ್ದಾರೆ, ನನ್ನ ಬಗ್ಗೆ ಯಾಕೆ ಏನು me? We ಯೋಚನೆ must ಮಾಡ್ತಾರೆ, die to all this. ಅದಕ್ಕೆಲ್ಲ ಸಾಯ್ಬೇಕು ನಾವು. We should live only for the opinion of God. ದೇವರ ಅಭಿಪ್ರಾಯಕ್ಕೆ ಮಾತ್ರ ನಾವು You ಬದುಕೋಣ. know, just 2 days back, I went to the hospital. 2 ದಿನಗಳ ಹಿಂದೆ ಆಸ್ಪತ್ರೆಗೆ ಹೋಗಿದ್ದೆ. Me and Sunil, ನಾನು ಮತ್ತು ಸುನಿಲ್ ಅವರು. and the case was so bad, ಕೇಸ್ ಅಷ್ಟು ಕೆಟ್ಟದಾಗಿ, so bad. They said we cannot do dialysis because the heart will fail. ಡಯಾಲಿಸಿಸ್ ಮಾಡಿದ್ರೆ ಹೃದಯ ಫೇಲ್ ಆಗುತ್ತೆ ಅಂತ We ಹೇಳಿ. stood in the rain outside in the bus stand. ಬಸ್ ಸ್ಟ್ಯಾಂಡ್ ನಲ್ಲಿ ಮಳೆ ಬರ್ತಿತ್ತು, ಆದ್ರೂ ನಿಂತ್ಕೊಂಡಿದ್ವಿ. Night time, ರಾತ್ರಿಯಲ್ಲಿ and we both 3-4 of us prayed. 4 ಜನ ನಿಂತು ನಾವು They ಪ್ರಾರ್ಥನೆ. are from CSI background, ಅವರು CSI ಇಂದ ಬಂದವರು. but doesn't matter. The Lord loves them, ಪರವಾಗಿಲ್ಲ, ಆದ್ರೆ ದೇವ್ರು ಪ್ರೀತಿಸ್ತಾರೆ. and we prayed. ನಾವು ಪ್ರಾರ್ಥಿಸಿದ್ವಿ. When we prayed, ಪ್ರಾರ್ಥನೆ ಮಾಡುವಾಗ we claimed the promise. ಆ ವಾಗ್ದಾನವನ್ನ ನಾವು Lord, ಹೇಳಿದ್ವಿ. you took that beating ದೇವರೇ ನೀನ್ ತಗೊಂಡೆ ಅಲ್ವಾ for that sister to be. ಆ ಸಹೋದರಿಗೆ. It's true. ಅದು ನಿಜ, It is true. ಅದು ನಿಜ, It has to happen. ಅದಾಗ್ಲೇಬೇಕು When you have that type of faith, ಅಂತ ನಂಬಿಕೆ ಇರುವಾಗ the dead will rise up. ಸತ್ತವರು ಹೇಳ್ತಾರೆ. Hallelujah. Hallelujah. When you say God's word is ನೀವು true, ಹೇಳುವಾಗ ದೇವರ ವಾಕ್ಯ And ಸತ್ಯ ಅಂತ, declare it. ನೀವು ಅದನ್ನ ಘೋಷಿಸುವಾಗ what you say, ನೀವೇನ್ it ಹೇಳ್ತೀರೋ will happen. ಅದಾಗೆ ಆಗುತ್ತೆ. What did Jesus say? ಯೇಸು ಏನ್ ಹೇಳಿದ್ರು? Say to the mountain. ಹೇಳಿ ಬೆಟ್ಟಕ್ಕೆ, Say to the mountain. ಹೇಳಿ ಬೆಟ್ಟಕ್ಕೆ. Can you remove the mountain? ಬೆಟ್ಟ ಕಿತ್ತಕ್ಕಾಗುತ್ತಾ ನೀವು? Very difficult. ಕಷ್ಟ ಅಲ್ವಾ? Impossible. ಅಸಾಧ್ಯ. But if you have faith ಆದ್ರೆ ನಂಬಿಕೆ in ಇದ್ರೆ God's word ದೇವರ ವಾಕ್ಯದಲ್ಲಿ and you preach it, ಅದನ್ನ ಬೋಧಿಸುವಾಗ mountains will fall ಆ down. ಬೆಟ್ಟಗಳು ಬಿದ್ದು ಹೋಗ್ಲೇಬೇಕು. Hallelujah. ಹಲ್ಲೆಲೂಯಾ. By the grace of God, ದೇವರ ಕೃಪೆಯಿಂದ next day we phone. ಮುಂದಿನ ದಿನ ನಾವು ಕರೆ ಮಾಡಿದ್ವಿ. She's getting better and better and better. ಇನ್ನೂ ಉತ್ತಮ ಆಗ್ತಾ ಇದ್ದಾರೆ. Such a serious case. ಅಷ್ಟು ಸೀರಿಯಸ್ Doctor said we can't do dialysis. ಡಾಕ್ಟರ್ ಹೇಳಿದ್ರು ಡಯಾಲಿಸಿಸ್ But ಮಾಡಕ್ಕೆ. Jesus' stripes heals ಆದ್ರೆ today. ಯೇಸುವಿನ ವಾಸದಿಂದ ಇವತ್ತು ಕೂಡ ಗುಣ ಮಾಡುತ್ತೆ. What I'm doing, ನಾನೇನ್ ಮಾಡ್ತೀನಿ? I'm now having great faith. ನನಗೇನು ದೊಡ್ಡ ನಂಬಿಕೆ I'm ಏನಿಲ್ಲ. only believing it is God's word. ನಾನು ದೇವರ ವಾಕ್ಯ ಅಂತ ನಂಬ್ತಾ ಇದ್ದೀನಿ ಅಷ್ಟೇ. And I'm only speaking it. ಮತ್ತು ಅದನ್ನ ಮಾತಾಡ್ತಾ ಇದ್ದೀನಿ. And what's happening? ಏನಾಗ್ತಾ ಇದೆ? God is doing His work. ದೇವ್ರು ತನ್ನ ಕೆಲಸ ಮಾಡ್ತಾರೆ. Shall we stand up? ನಾವೆಲ್ಲ And shall we pray? ನಾವು ಪ್ರಾರ್ಥನೆ ಮಾಡೋಣ. Lord, ದೇವರೇ, I want to grow my faith. ನನ್ನ ನಂಬಿಕೆಯಲ್ಲಿ ನಾನು ಬೆಳಿಬೇಕು. I want my faith to become stronger. ನನ್ನ ನಂಬಿಕೆ ಬಲವಾಗಬೇಕು. And how you can grow your faith? ಹೇಗೆ As I ಬೆಳೆಸಬಹುದು told you ನಂಬಿಕೆನ? earlier, ಮುಂಚೆನೇ ಹೇಳಿದ ಹಾಗೆ read and read and read the Bible. ವಾಕ್ಯವನ್ನ ಓದ್ತಾ ಇರಿ. What will happen? ಏನಾಗುತ್ತೆ? Faith will grow. ನಿಮ್ಮ ನಂಬಿಕೆ And ಬೆಳೆಯುತ್ತೆ. then when you see the mountain, ಆ ಬೆಟ್ಟ ನೋಡುವಾಗ you don't need to come, Pastor, please pray for me. ಪಾಸ್ಟರ್ ಪ್ರೇಯರ್ ಮಾಡಿ ಅಂತ ಕೇಳಿ You will say to the mountain. ನೀವೇ ಹೇಳ್ತೀರಾ. Jesus ಯಾರಿಗೆ ಹೇಳಿದ್ರು? ಯೇಸು ಯಾರು ಹೇಳಿದ್ರು? ಈ ಬೆಟ್ಟ ನೋಡಿಕೊಂಡು ಈ ಹೇಳಿ ನೀವು ಈ ತರ ಅಂತ ಯಾರ ಹತ್ರ ಹೇಳಿದ್ರು ಯೇಸು? told to us, all of us. ನಮ್ಮೆಲ್ಲರನ್ನು ಸೇರಿಸಿನೇ ಹೇಳಿದ್ರು. Okay, let's pray. ಈಗ ಪ್ರಾರ್ಥನೆ ಮಾಡಿ. There is a lot of things to learn about faith. ನಂಬಿಕೆ ಬಗ್ಗೆ ತುಂಬಾ ವಿಷಯಗಳಿವೆ. Maybe we are all in the LKG now. ನಾವಿನ್ನು LKG ಲಿ ಇದೀವಿ ಅನ್ಕೋತೀವಿ. But from today, ಆದ್ರೆ ಇವತ್ತಿಂದ read, ಓದಿ read, ಓದಿ read. ಓದಿ. This book will change your ಈ life. ಪುಸ್ತಕ ನಿಮ್ಮನ್ನ ಬದಲಾಯಿಸಿ. I'll tell you, ನಾನು ಹೇಳ್ತೀನಿ, surrender all your desires to ನಿಮ್ಮೆಲ್ಲ Jesus. ಆಸೆಗಳನ್ನು ಯೇಸು ಮೇಲೆ ಇಡಿ. Let us pray. ನಾವು ಪ್ರಾರ್ಥನೆ Father, ಮಾಡೋಣ. ಯೇಸು ತಂದೆಯೇ, we look up to thee. ನಿನ್ನನ್ನು ನೋಡ್ತೇವೆ ನಾವು. We want to have Abrahamic faith, ಅಬ್ರಹಾಮನ ನಂಬಿಕೆ ನಮಗೆ ಬೇಕು. because that's the faith that pleased you. ಯಾಕಂದ್ರೆ ಅದು ನಿಮಗೆ ಮೆಚ್ಚುಗೆ ಆಯ್ತು. That's the faith that made you to do great things for Abraham. ನೀನು ಅಬ್ರಹಾಮನಿಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುವಂತ. Oh God, ಓ ದೇವರೇ, take away the unbelief in me. ಅಪನಂಬಿಕೆ ತೆಗೆದು. Come on, church, pray. ಈಗ ಪ್ರಾರ್ಥನೆ. Lift your hands to the Lord and say, ನಿಮ್ಮ ಕೈಗಳನ್ನು ಮೇಲೆ. Lord, if Abraham had no faith, ಅಬ್ರಹಾಮನಿಗೆ ನಂಬಿಕೆ ಇಲ್ಲ ಅಂತಿದ್ರು, nothing would happen in his ಏನೂ life. ಆಗಿರ್ತಿರ್ಲಿಲ್ಲ. But because of his faith, ಅವನ ನಂಬಿಕೆಯಿಂದ he received Isaac. ಐಸಾಕನನ್ನು ಒಪ್ಪಿಕೊಂಡ. Oh, give us the faith ನಂಬಿಕೆ ಕೊಡು. to mix the Bible ವಾಕ್ಯವನ್ನು ಬೆರೆಸಲಿಕ್ಕೆ with our faith. ನಂಬಿಕೆ ಒಟ್ಟಿಗೆ. And what it's promised, ಆತ ಏನ್ ವಾಗ್ದಾನ ಮಾಡಿದ್ದಾನೆ it will come to ಅದು pass. ಹಾಗೆ ಆಗುತ್ತೆ. You say, ನೀನು ಹೇಳಿದೀಯಾ, fear not, ಭಯ ಪಡಬೇಡ, for I am with you. ನಾನು ನಿನ್ನ ಸಂಗಡ You ಇದ್ದೇನೆ. said, ನೀನು ಹೇಳಿದ್ಯಾ, be not discouraged, ನಿರಾಶೆಗೊಳ್ಳದಿರು, for I am your God. ನಾನೇ ನಿನ್ನ ದೇವರು, I will help you. ನಾನೇ ನಿನಗೆ ಸಹಾಯ ಮಾಡ್ತೇನೆ. Lord, we are expecting the help. ದೇವರೇ, ಅಪೇಕ್ಷೆ ಪಡ್ತೇವೆ We are ಸಹಾಯಕ್ಕಾಗಿ. expecting you to help. ಅಪೇಕ್ಷೆ ಪಡ್ತೇವೆ Because ಸಹಾಯಕ್ಕಾಗಿ. your word ನಿನ್ನ says ವಾಕ್ಯ ಹೇಳುತ್ತೆ we are not to fear, ನಾವು ಭಯ but ಪಡಬಾರದು, to believe you. ಆದ್ರೆ ನಂಬಬೇಕು. You said, I will help. ನೀನು ಹೇಳಿದ್ದೆ ನಾನು You know ಸಹಾಯ the ಮಾಡ್ತೇನೆ. troubles each one of us have. ನಿನಗೆ ಗೊತ್ತಿದೆ ನಮ್ಮ ಸಮಸ್ಯೆಗಳು, And you will help us. ನೀನೇ ನಮಗೆ ಸಹಾಯ ಮಾಡು. Thank you, Father. ವಂದನೆಗಳು Come on, ತಂದೆ. everyone, thank the ಈಗ Father. ವಂದನೆ Thank the Father. ವಂದನೆ The ಸಲ್ಲಿಸಿ. help is on the way to you. ಸಹಾಯ ಬರ್ತಾ ಇದ್ದಾರೆ. We believe that. ನೀನು ನಂಬ್ತಾರೆ, ನಿನ್ನ ಮಕ್ಕಳ ಮಾಂಸವನ್ನು We ತಿಂತೀರಾ. see exactly happen. ಹಾಗೆಯೇ ಆಯ್ತು. In
2 Kings, ಎರಡು 6th ಅರಸರು, chapter, 6ನೇ they ಅಧ್ಯಾಯ. ate their own children. ಅವರ ಸ್ವಂತ ಮಕ್ಕಳನ್ನು God's ತಿಂದರು. word will not fail. ದೇವರ ವಾಕ್ಯ ಸೋತು God's ಹೋಗುವುದಿಲ್ಲ. promise will not fail. ದೇವರ ವಾಗ್ದಾನ ಸೋತು You ಹೋಗುವುದಿಲ್ಲ. cling to the promise of God. ನೀವು ದೇವರ ವಾಗ್ದಾನ It ಹಿಡ್ಕೊಳ್ಳಿ. will not fail ಅದು you. ಸೋತು ಹೋಗುವುದಿಲ್ಲ. Come and say, unbelief, ಹೇಳಿ ಅಪನಂಬಿಕೆ get out of my life. ಬಿಟ್ಟು ಹೋಗು ನನ್ನನ್ನು. Every type of unbelief, ಎಲ್ಲ ತರದ get ಅಪನಂಬಿಕೆಗಳು out of my life. ಬಿಟ್ಟು ಹೋಗು ನನ್ನನ್ನು. Oh, you sin. ಪಾಪವೇ, You cannot have dominion over me. ನಿನಗೆ ನನ್ನ ಮೇಲೆ ಜಯ ಇಲ್ಲ. I confess. ಅರಿಕೆ ಮಾಡಿ, Victory is mine. ಜಯ ನನ್ನದು. God said, ದೇವರು ಹೇಳಿದ್ದಾರೆ, no sin ಯಾವ shall ಪಾಪವು have dominion over me. ನನ್ನ ಮೇಲೆ ಆಳ್ವಿಕೆ Come on, ಮಾಡದು. you can name your sin. ಪಾಪವನ್ನ ಹೇಳಿ, This sin ಈ ಪಾಪವು shall not rule over me. ನನ್ನ ಮೇಲೆ ಆಳ್ವಿಕೆ What ಮಾಡದು. was your sin? I don't know. ಏನೇ ಆಗಿರಲಿ ಪಾಪ, It may be a small doubt. ಚಿಕ್ಕ It may ಸಂದೇಹ be ಇರಲಿ, sexual thoughts. ಆ ಕಾಮಾಭಿಲಾಷೆಗಳು Whatever sin you ಏನೇ have, ಆಗಿರಲಿ, say to that sin, ಹೇಳಿ ಅದಕ್ಕೆ, you cannot rule over me. ನನ್ನ ಮೇಲೆ ಆಳ್ವಿಕೆ I ಇಲ್ಲ. am not under the law of Moses. ನಾನು ಧರ್ಮಶಾಸ್ತ್ರದ I ಅಡಿಯಲ್ಲಿ am ಇಲ್ಲ. under the grace of Jesus. ಯೇಸು ಕ್ರಿಸ್ತನ ಕೃಪೆ ಅಡಿಯಲ್ಲಿದೆ. Amen. ಆಮೆನ್. Hallelujah. ಹಲ್ಲೆಲೂಯಾ. Amen, church. ಆಮೆನ್ ಸಹೋದರ. Church, this is all you have to do. ನೀವು ಇಷ್ಟೇ ಮಾಡಿ, Confess. ಅರಿಕೆ ಮಾಡಿ, Confess the word of God. ದೇವರ ವಾಕ್ಯವನ್ನು ಅರಿಕೆ ಮಾಡಿ And believe ಮತ್ತು ನಂಬಿ, and confess. ಮತ್ತೆ ಅರಿಕೆ. Confess and believe, believe and confess. ಅರಿಕೆ ಮಾಡಿ, ನಂಬಿ Thank ಅರಿಕೆ God ಮಾಡಿ. it says, if anyone confess. ಯಾರಾದ್ರೂ ಅರಿಕೆ ಮಾಡಿದ್ರೆ, So first you must start confessing. ಹಾಗಾದ್ರೆ ಪ್ರಾರಂಭಿಸಿ ಅರಿಕೆ If you ಮಾಡೋದು. are sick, say, by he was wounded, he was bruised, he was punished ಕಾಯಿಲೆ ಇದೆಯಾ ಹೇಳಿ, ಆತನು ಜಜ್ಜಲ್ಪಟ್ಟನು, ಗಾಯಗೊಂಡನು, ಶಿಕ್ಷಿಸಲ್ಪಟ್ಟನು for my sins. ನನಗಾಗಿ. Then he was beaten ಮತ್ತು ಆತ ಏಳ್ತಿಂದ by healing, ನನ್ನ ಸೌಖ್ಯತೆ by his stripes. ಆತನ ಬಾಸುಂಡೆಗಳಿಂದ. Believe you are healed. ನಂಬಿ ನೀವು ಗುಣ ಆಗಿದ್ದೀರಾ. Don't say, okay, yeah, but they said this sickness nobody can heal. ಹೇಳ್ಬೇಡಿ, ಇದೆಲ್ಲ ಗುಣ No, ಇಲ್ಲ, you are healed. ಗುಣ ಆಗಿದ್ದೀರಿ. Come on, by Africa, by please, they have jumped at the roof. ಆಫ್ರಿಕಾದಲ್ಲಿ ಏನಾದ್ರು ಹೇಳಿದ್ರೆ ಹಿಂಗೆ ಜಿಗಿದು ಬಿಡವು. ಜಿಗಿದು ಕಾಲಲ್ಲಿ ಮುಟ್ಕೊಂಡು ಕೆಳಗೆ ಬರ್ತೇವೆ. Hallelujah. Hallelujah. Are you happy today? ಸಂತೋಷವಾಗಿದ್ದೀರಾ ಇವತ್ತು? Walk by faith. ನಂಬಿಕೆಯಲ್ಲಿ ನಡೆಯಿರಿ. You see great things going on. ನೀವು ನೋಡ್ತೀರಾ ದೊಡ್ಡ ಸಂಗತಿಗಳಾಗಲಿ. God bless you. ದೇವರಿಗೆ ಆಶೀರ್ವದಿಸಲಿ.